ಇಲ್ಲಿ ಕುಳಿತಿರುವ ಎಲ್ಲ ನನ್ನ ಸಜ್ಜನ ಬಂಧುಗಳೇ, ಈ ದಿನ ನಾನು ಗೋರಕ್ಷೆಯ ಮಹತ್ವದ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೀನಿ. ಸಾಮಾನ್ಯವಾಗಿ ನಾನು ಸ್ವದೇಶಿ ಬಗ್ಗೆ ಹಲವಾರು ಉಪನ್ಯಾಸಗಳನ್ನು ನೀಡಿದ್ದೀನಿ. ಆದರೆ ಇವತ್ತು ನಿಮ್ಮ ಮುಂದೆ ಒಂದು ಹೊಸ ವಿಷಯವನ್ನು ತಗೊಂಡು ಮಾತಾಡಲಿಕ್ಕೆ ಬಂದಿದ್ದೀನಿ. ಅದು ಗೋರಕ್ಷೆಯ ವಿಷಯವಾಗಿ ಇವತ್ತು ನಾನಿಲ್ಲಿ ಮಾತಾಡ್ತಾ ಇದ್ದೀನಿ. ಗೋರಕ್ಷೆ ಅನ್ನೋದು ಎಷ್ಟು ಮಹತ್ವಪೂರ್ಣ ಅಂದರೆ, ಜೊತೆಗೆ ಗೋರಕ್ಷೆಯನ್ನು ಯಾಕೆ ಮಾಡಬೇಕು ಅಂದರೆ, ಈ ಎರಡು ವಿಷಯಗಳ ಬಗ್ಗೆ ನನಗೆ ಗೊತ್ತಿರೋ ವಿಷಯಗಳನ್ನು ನಿಮ್ಮ ಜೊತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗೋರಕ್ಷೆಗೆ ಸಂಬಂಧಪಟ್ಟ ಹಾಗೆ ನಾವು ನಮ್ಮ ಜೀವನದಲ್ಲಿ ಏನೇನು ಕೆಲಸಗಳನ್ನು ಮಾಡಬಹುದು ಅನ್ನೋ ವಿಷಯಗಳನ್ನು ನಿಮ್ಮ ಜೊತೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ನಿಮಗೆಲ್ಲರಿಗೂ ಗೊತ್ತೇ ಇರೋ ಹಾಗೆ ಬ್ರಿಟಿಷ್ನವರ ಗುಲಾಮಗಿರಿನಲ್ಲಿ ಬಹಳ ವರ್ಷದವರೆಗೆ ಭಾರತ ಇತ್ತು. ಸಾವಿರಾರು ವರ್ಷಗಳವರೆಗೆ ನಮ್ಮನ್ನು ಗುಲಾಮಗಿರಿನಲ್ಲಿ ಇಟ್ಕೋಬೇಕು ಅಂತ ಬ್ರಿಟಿಷ್ನವರು ಬಹಳವಾಗಿ ತಯಾರಿ ನಡೆಸಿದ್ರು. ಕಳೆದ ಸುಮಾರು ವರ್ಷಗಳಲ್ಲಿ ಬ್ರಿಟಿಷ್ನವರು ಏನು ಮಾಡಿದ್ರು ಈ ವಿಷಯದ ಬಗ್ಗೆ ನಾನು ಮತ್ತೆ ನಮ್ಮ ಕೆಲವು ಸ್ನೇಹಿತರುಗಳು ಸುಮಾರು 50,000ಕ್ಕಿಂತ ಹೆಚ್ಚು ದಾಖಲೆಗಳನ್ನು ಸಂಗ್ರಹ ಮಾಡಿದ್ದೀವಿ. ಅದು ಲಂಡನ್ ಲೈಬ್ರರಿಯಿಂದ, ಅಲ್ಲಿ ಇಂಡಿಯಾ ಹೌಸ್ ಆಫ್ ಲೈಬ್ರರಿ ಅಂತ ಹೇಳಿ ಒಂದು ಜಾಗ ಇದೆ, ಅಲ್ಲಿಂದ ಬ್ರಿಟಿಷ್ನವರ ಹೌಸ್ ಆಫ್ ಕಾಮನ್ಸ್ನ ಲೈಬ್ರರಿಯಿಂದ ಕೂಡ ಕೆಲವು ದಾಖಲೆಗಳು ಏನು ಸಿಕ್ಕಿದ್ದಾವೆ, ಆ ದಾಖಲೆಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಈ ಒಂದು ಉಪನ್ಯಾಸ ಇರುತ್ತೆ. 1813ರಲ್ಲಿ ಬ್ರಿಟಿಷ್ನವರ ಸಂಸತ್ನಲ್ಲಿ ಅಂದರೆ ಹೌಸ್ ಆಫ್ ಕಾಮನ್ಸ್ನಲ್ಲಿ ಒಂದು ಸಭೆ ನಡೀತು. ಏನು 1813ರಲ್ಲಿ ಬ್ರಿಟಿಷ್ನವರ ಹೌಸ್ ಆಫ್ ಕಾಮನ್ಸ್ನಲ್ಲಿ ಒಂದು ಸಭೆ ನಡೀತು, ಅದರ ಉದ್ದೇಶ ಏನಿತ್ತಪ್ಪ ಅಂದರೆ, ಹೌ ಟು ಕ್ರಿಶ್ಚಿಯನೈಸ್ ಇಂಡಿಯಾ ಅಂತ. ಭಾರತವನ್ನ ಒಂದು ಕ್ರಿಶ್ಚಿಯನ್ ಸಾಮ್ರಾಜ್ಯವನ್ನಾಗಿ ಹೇಗೆ ಮಾಡಲಿಕ್ಕೆ ಸಾಧ್ಯ ಅಂತ. ಈ ವಿಷಯದ ಮೇಲೆ 1813ರಲ್ಲಿ ಬ್ರಿಟಿಷ್ನವರ ಹೌಸ್ ಆಫ್ ಕಾಮನ್ಸ್ನಲ್ಲಿ ಒಂದು ಮಹತ್ವವಾದ ಸಭೆ ನಡೀತು. 14 ಜೂನ್ 1813 ಆ ಸಭೆಯಲ್ಲಿ ಏನು ನಡೀತು, ಅದರಲ್ಲಿ ಒಂದು ಪ್ರಸ್ತಾವನೆಯನ್ನು ಮಂಡಿಸಿ ಅದನ್ನು ಜಾರಿಗೊಳಿಸಿದ್ರು. ಏನು ಅಂದರೆ, ಭಾರತದಲ್ಲಿ ಕ್ರಿಶ್ಚಿಯನ್ ಸಾಮ್ರಾಜ್ಯವನ್ನು ಕಟ್ಟಬೇಕಾಗಿದೆ. ಅದಕ್ಕಾಗಿ ಆ ಒಂದು ದಾಖಲೆಯ ಹಲವಾರು ವಿಷಯಗಳನ್ನು ಗಮನಿಸಿದಾಗ ಏನು ಗೊತ್ತಾಗತ್ತೆ ಅಂದರೆ, ಈ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಬ್ರಿಟಿಷ್ನವರು ಏನು ಭಾರತಕ್ಕೆ ಬಂದಿದ್ರು, ಅವರು ಬರೀ ವ್ಯಾಪಾರವನ್ನು ಮಾಡಲಿಕ್ಕೋಸ್ಕರ ಇಲ್ಲಿಗೆ ಬರಲಿಲ್ಲ. ಅವರಿಗೆ ಇಲ್ಲಿ ವ್ಯಾಪಾರ ಮಾಡೋದು ಒಂದು ಮುಖ್ಯವಾದ ವಿಷಯ ಆಗಿರಲೇ ಇಲ್ಲ. ಅವರು ಭಾರತದಲ್ಲಿ ಕ್ರಿಶ್ಚಿಯನ್ ಸಾಮ್ರಾಜ್ಯವನ್ನು ಕಟ್ಟೋದಕ್ಕೋಸ್ಕರನೇ ಬಂದಿದ್ದು. ಇದೇ ಅವರು ಮಾಡೋದಕ್ಕೆ ಬಂದಂಥ ಒಂದು ಮಹತ್ವವಾದ ಕೆಲಸ. ಇತಿಹಾಸದಲ್ಲಿ ನಮ್ಗೆ ಏನು ಹೇಳ್ತಾರೆ ಅಂದರೆ, ಈ ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ವ್ಯಾಪಾರ ಮಾಡೋಕ್ಕೋಸ್ಕರ ಮಾತ್ರ ಬಂದಿತ್ತು. ಆದರೆ 14 ಜೂನ್ 1813 ಆ ದಾಖಲೆಯನ್ನು ನೋಡಿದ ಮೇಲೆ ಏನು ಗೊತ್ತಾಗತ್ತೆ ಅಂದರೆ, ಈಸ್ಟ್ ಇಂಡಿಯಾ ಕಂಪನಿ ವ್ಯಾಪಾರವನ್ನು ಒಂದು ದಾರಿ ಮಾಡಿಕೊಂಡು ಬಂದಿತ್ತು. ಆದರೆ ಅವರ ಮೂಲ ಉದ್ದೇಶ ಭಾರತದಲ್ಲಿ ಕ್ರಿಶ್ಚಿಯಾನಿಟಿಯನ್ನು ಹೇಗೆ ತರಬಹುದು ಅನ್ನೋದಾಗಿತ್ತು. ಹಾಗಾಗಿ ಭಾರತದಲ್ಲಿ ಕ್ರಿಶ್ಚಿಯಾನಿಟಿಯನ್ನು ಹರಡಲಿಕ್ಕೆ ಮಾಡಬೇಕಾಗಿರೋ ಪ್ರಸ್ತಾವನೆಯನ್ನ ಬ್ರಿಟಿಷ್ನ ಸಂಸತ್ತಿನಲ್ಲಿ ಹೌಸ್ ಆಫ್ ಕಾಮನ್ಸ್ನಲ್ಲಿ ಜಾರಿಗೆ ತಂದರು. ಆ ಒಂದು ಪ್ರಸ್ತಾವನೆಯಲ್ಲಿ ಹಲವಾರು ಕಂಡೀಷನ್ಗಳಿದ್ದು, ಆ ಒಂದು ಕಂಡೀಷನ್ಗಳನ್ನು ತಾವಿದ್ದಂತಹ ಸಮಯದಲ್ಲಿ ಬ್ರಿಟಿಷ್ ಸರ್ಕಾರ ಸಂಪೂರ್ಣವಾಗಿ ಜಾರಿಗೆ ತಂತು. ಆ ಕಂಡೀಷನ್ಗಳಲ್ಲಿ ಕೆಲವು ಏನಪ್ಪಾ ಅಂದರೆ, ಎಲ್ಲಕ್ಕಿಂತ ಮೊದಲು ಚಾಲನೆಗೆ ಬಂದಿದ್ದು ಏನು ಅಂದರೆ, ಭಾರತದಲ್ಲಿ ಕ್ರಿಶ್ಚಿಯಾನಿಟಿ ತರಬೇಕು ಅಂದರೆ ಭಾರತದಲ್ಲಿ ಏನು ಸಮೃದ್ಧಿ ಇದೆ, ಭಾರತದಲ್ಲಿ ಏನು ಸಂಪನ್ನತೆ ಇದೆ, ಭಾರತದಲ್ಲಿ ಏನು ಸುಖ ಇದೆ, ಭಾರತದಲ್ಲಿ ಏನು ಸಂಪತ್ತಿದೆ, ಇದನ್ನು ನಾಶ ಮಾಡಬೇಕು. ಯಾಕಂದರೆ ಈ ಸಮಾಜದಲ್ಲಿ ಬಡತನ ಅನ್ನೋದು ಎಲ್ಲಿವರೆಗೆ ಬರೋದಿಲ್ವೋ, ಎಲ್ಲಿವರೆಗೆ ಸಮಾಜದಲ್ಲಿ ನಿರುದ್ಯೋಗ ಸೃಷ್ಟಿ ಆಗೋದಿಲ್ವೋ, ಅಲ್ಲಿವರೆಗೂ ಆ ಸಮಾಜವನ್ನು ಕ್ರಿಶ್ಚಿಯಾನಿಟಿ ಕಡೆ ತಿರುಗಿಸ್ಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ. ಈ ಮಾತನ್ನ ಆ ಕಾಲದಲ್ಲಿ ಬ್ರಿಟನ್ನಿನ ಹೌಸ್ ಆಫ್ ಕಾಮನ್ಸ್ನಲ್ಲಿ ಹಲವಾರು ಎಂಪಿಗಳು ಹೇಳಿದ್ರು. ಭಾರತದಲ್ಲಿ ವಿಪತ್ತನ್ನು ತರಬೇಕು, ಭಾರತದಲ್ಲಿ ಬಡತನವನ್ನು ತರಬೇಕು, ಭಾರತದಲ್ಲಿ ಹಸಿವನ್ನು ತರಬೇಕು. ಈ ನೀತಿಗಳನ್ನು ಬಹಳ ವ್ಯವಸ್ಥಿತವಾಗಿ ಬ್ರಿಟಿಷ್ನವರು ಭಾರತದಲ್ಲಿ ಜಾರಿ ಮಾಡ್ತಾ ಬಂದರು. ಈ ನೀತಿಗಳನ್ನು ಜಾರಿ ಮಾಡಲಿಕ್ಕೆ ಅವರು ತಗೊಂಡಂಥ ಮೊದಲ ತೀರ್ಮಾನ ಏನಪ್ಪಾ ಅಂದರೆ, ಭಾರತದಲ್ಲಿ ಬಡತನವನ್ನು ತರಬೇಕಾದ್ರೆ, ಭಾರತದಲ್ಲಿ ಹಸಿವನ್ನು ತರಬೇಕಾದ್ರೆ ಭಾರತದ ಅರ್ಥವ್ಯವಸ್ಥೆಯನ್ನ ನಾಶ ಮಾಡಬೇಕಾಗತ್ತೆ, ಭಾರತದ ಅರ್ಥವ್ಯವಸ್ಥೆಯನ್ನ ಬರ್ಬಾದ್ ಮಾಡಬೇಕಾಗತ್ತೆ, ಭಾರತದ ಅರ್ಥವ್ಯವಸ್ಥೆಯನ್ನ ಹಾಳು ಮಾಡಬೇಕಾಗತ್ತೆ. ಬ್ರಿಟಿಷ್ ಸರ್ಕಾರ ಒಂದು ತೀರ್ಮಾನ ತಗೊಂತು.
ಏನು ಅಂದ್ರೆ ಭಾರತೀಯ ಕೃಷಿ ಪದ್ಧತಿ ಏನಿದೆ ಇದನ್ನೂ ನಾಶ ಮಾಡಬೇಕಾಗತ್ತೆ. ಎಲ್ಲಿವರೆಗೆ ಭಾರತದ ಕೃಷಿ ಪದ್ಧತಿಯನ್ನು ನಾಶ ಮಾಡ್ಲಿಕ್ಕೆ ಆಗೋದಿಲ್ವೋ, ವ್ಯವಸಾಯ ಎಲ್ಲಿವರೆಗೆ ಬರ್ಬಾದ್ ಆಗೋದಿಲ್ವೋ ಅಲ್ಲಿವರೆಗೆ ಖಂಡಿತವಾಗಿ ಭಾರತದ ಅರ್ಥವ್ಯವಸ್ಥೆಗೆ ಏನೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಭಾರತದ ಅರ್ಥವ್ಯವಸ್ಥೆ ನಿಂತಿರೋದೇ ಈ ಕೃಷಿನಲ್ಲಿ, ವ್ಯವಸಾಯದಲ್ಲಿ. ಮುಖ್ಯವಾಗಿ ಭಾರತದ ಅರ್ಥವ್ಯವಸ್ಥೆಯಲ್ಲಿ ಈ ಕೃಷಿನೇ ಕೇಂದ್ರ ಬಿಂದು. ಈ ರೀತಿಯಾಗಿ ಬ್ರಿಟಿಷ್ ಸರ್ಕಾರ ಲಂಡನ್ನಿನ ಹೌಸ್ ಆಫ್ ಕಾಮನ್ಸ್ನಲ್ಲಿ ತೀರ್ಮಾನ ತಗೊಂತು. ಅದಾದ್ಮೇಲೆ ಹೊಸ ಹೊಸ ನೀತಿಗಳು ಶುರುವಾದವು. ಆ ನೀತಿಗಳನ್ನ ಭಾರತದಲ್ಲಿ ಜಾರಿಗೊಳಿಸೋದಕ್ಕೆ ಮುಂಚೆ ಬ್ರಿಟಿಷ್ ಸರ್ಕಾರ ಸುಮಾರು ಕಡೆ ಹಲವಾರು ಸರ್ವೆಗಳನ್ನ ಮಾಡಿತು. ಏನ್ ಸರ್ವೆಗಳು ನಡೀತು, ಅದರಲ್ಲಿ ಒಂದು ಸರ್ವೆ ಏನಿತ್ತು ಅಂದ್ರೆ ಅದರ ಬಗ್ಗೆ ಬ್ರಿಟಿಷ್ ಸರ್ಕಾರ ತಿಳ್ಕೊಳ್ಳೋದಕ್ಕೆ ಕೂಡ ಪ್ರಯತ್ನ ಪಟ್ಟಿತ್ತು. ಭಾರತೀಯ ಸಮಾಜದ, ಭಾರತೀಯ ಅರ್ಥವ್ಯವಸ್ಥೆಯ ಮೂಲ ಯಾವುದು ಅಂತ. ಈ ಸರ್ವೆಯಿಂದ ಬ್ರಿಟಿಷ್ನವರಿಗೆ ಏನ್ ಗೊತ್ತಾಯ್ತಪ್ಪ ಅಂದ್ರೆ ಭಾರತೀಯ ಕೃಷಿ ಏನಿದೆ ಅದರ ಮೂಲ ಯಾವುದು ಅಂದ್ರೆ ಹಸು, ಅಥವಾ ನಾವೇನು ಗೋವು ಅಂತ ಕರಿತೀವಿ ಅದು. ಈ ಹಸು ಇಲ್ಲ ಅಂದ್ರೆ ಭಾರತೀಯ ಕೃಷಿನೇ ಇಲ್ಲ. ಈ ಒಂದು ಫಲಿತಾಂಶ ಆ ಸರ್ವೆಯಿಂದ ಬ್ರಿಟಿಷ್ನವ್ರಿಗೆ ಸಿಕ್ತು. ಭಾರತೀಯ ಕೃಷಿಯ ಕೇಂದ್ರ ಬಿಂದು ಹಸು ಅನ್ನೋದು ಅವರಿಗೆ ಗೊತ್ತಾಯ್ತು. ಇನ್ನೊಂದು ವಿಷಯ ಅವರಿಗೆ ಏನ್ ಗೊತ್ತಾಯಿತು ಅಂದ್ರೆ ಭಾರತೀಯ ಕೃಷಿನಲ್ಲಷ್ಟೇ ಹಸುವಿಗೆ ಮಹತ್ವದ ಸ್ಥಾನ ಇಲ್ಲ, ಭಾರತೀಯ ಸಂಸ್ಕೃತಿನಲ್ಲೂ ಕೂಡ ಹಸುವಿಗೆ ಪೂಜನೀಯ ಸ್ಥಾನ ಇದೆ ಅಂತ ಗೊತ್ತಾಯ್ತು. ಸಾವಿರಾರು ವರ್ಷಗಳಿಂದ ಹಸುವನ್ನ ಭಾರತದಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ನಾವೆಲ್ಲ ತಿಳ್ಕೊಂಡಿರೋದು ಏನು ಅಂದ್ರೆ ಗೋವಿನಲ್ಲಿ 33 ಕೋಟಿ ದೇವತೆಗಳು ವಾಸವಾಗಿದ್ದಾರೆ ಅಂತ. ಏನು ಈ 33 ಕೋಟಿಗಳ ಭಾವನೆ ಇದೆ, ಇದು ನಮ್ಮ ಸಾಂಸ್ಕೃತಿಕ ಪರಂಪರೆಗಳ ಜೊತೆನಲ್ಲೇ ಬಂದಿರುವಂತಹ ಭಾವನೆ. ಇದು ಗೋವಿನ ಶರೀರದ ಯಾವುದೇ ಒಂದು ಭಾಗದಲ್ಲಿ ಕೂಡ ದೇವತೆಗಳ ಸ್ಥಾನ ಇಲ್ಲ ಅಂತ ಹೇಳೋ ಹಾಗೆ ಇಲ್ಲ. ಈ ವಿಷಯ ಭಾರತೀಯ ಪರಂಪರೆಯಲ್ಲಿ ಬೆರೆತು ಹೋಗಿದೆ. ಈ ಪರಂಪರೆ ಸಾವಿರಾರು ವರ್ಷಗಳಷ್ಟು ಹಳೆದು. ಯಾಕಂದ್ರೆ ಭಾರತದ ಅಸ್ತಿತ್ವ ಸಾವಿರಾರು ವರ್ಷಗಳಷ್ಟು ಹಳೆಯದಾಗಿದೆ. ಅದಕ್ಕೋಸ್ಕರ ಯುರೋಪ್ ಮತ್ತೆ ಅಮೆರಿಕ ತಗೊಂಡ್ರೆ ಅವರು 5-6 ಸಾವಿರ ವರ್ಷಗಳಷ್ಟು ಹಳೆಯದಾದ ಸಂಸ್ಕೃತಿಯನ್ನ ಮಾತ್ರ ಹೊಂದಿದ್ದಾರೆ. ಆದರೆ ನಮ್ಮ ದೇಶದ ಸಂಸ್ಕೃತಿ ಸಾವಿರಾರು ವರ್ಷಗಳಷ್ಟು ಹಳೆಯದು. ಅದಕ್ಕೆ ಬ್ರಿಟಿಷ್ ಸರ್ಕಾರ ಏನ್ ಸರ್ವೆ ಮಾಡ್ತು, ಏನು ದಾಖಲೆಗಳು ಅವರಿಗೆ ಸಿಕ್ತು, ಭಾರತೀಯ ಕೃಷಿಯ ಮೂಲವಾಗಿ ಗೋವು ಇದೆ. ಭಾರತೀಯ ಸಂಸ್ಕೃತಿಯ ವ್ಯವಸ್ಥೆ ಕೂಡ ಆ ಗೋವಿನ ಸುತ್ತಾನೇ ನಿಂತಿದೆ. ಹೀಗಾಗಿ ಅವರು ಒಂದು ತೀರ್ಮಾನ ತಗೊಂಡ್ರು, ಭಾರತೀಯ ಕೃಷಿಯನ್ನ ನಾಶ ಮಾಡಬೇಕು, ಭಾರತೀಯ ಸಂಸ್ಕೃತಿಯನ್ನ ನಾಶ ಮಾಡಬೇಕು. ಹಾಗಾದ್ರೆ ಈ ಗೋವನ್ನ ಖಂಡಿತ ನಾಶ ಮಾಡಬೇಕು. ಈ ಗೋವನ್ನ ನಾಶ ಮಾಡಲಿಕ್ಕಾಗಿ ಈ ಬ್ರಿಟಿಷ್ನವರು ಭಾರತದಲ್ಲಿ ಕೆಲವು ರಾಜ ಮಹಾರಾಜರುಗಳ ಬಗ್ಗೆ ಹೇಳಲಿಕ್ಕೆ ಶುರು ಮಾಡಿದರು. ಆದರೆ ಅದು ಆ ರೀತಿ ಇರಲಿಲ್ಲ. ಭಾರತದಲ್ಲಿ ಏನು ರಾಜ ಮಹಾರಾಜರುಗಳಿದ್ರು ಅವರೆಲ್ಲ ಈ ಗೋವನ್ನ ಉಳಿಸ್ಲಿಕ್ಕಾಗಿ ಹಲವಾರು ನೀತಿಗಳನ್ನು ಜಾರಿ ಮಾಡಿದ್ರು. ಭಾರತದಲ್ಲಿ ಹಲವಾರು ಮುಸ್ಲಿಂ ರಾಜರುಗಳೂ ಕೂಡ ಇದ್ರು. ಇವರೂ ಕೂಡ ಗೋರಕ್ಷಣೆಯ ಬಗ್ಗೆ ಹಲವಾರು ನೀತಿಗಳನ್ನು ಜಾರಿ ಮಾಡಿದ್ರು. ಆ ಮುಸ್ಲಿಂ ರಾಜರುಗಳಲ್ಲಿ ಇದ್ದಂತಹ ವಿಶೇಷತೆ ಏನಪ್ಪಾ ಅಂದ್ರೆ ಬಹಳಷ್ಟು ಮುಸ್ಲಿಂ ರಾಜರಿಗೆ ಇದು ಗೊತ್ತಿತ್ತು. ಭಾರತೀಯ ಸಮಾಜದಲ್ಲಿ ಯಾವುದಾದ್ರೂ ವ್ಯವಸ್ಥೆ ಸರಿಯಾಗಿ ನಿಲ್ಬೇಕಾದ್ರೆ ಅದು ಭಾರತೀಯ ಪರಂಪರೆ ಏನಿದೆ ಅದಕ್ಕೆ ತಕ್ಕನಾದ ಶಾಸನವನ್ನ ಮಾಡಿದಾಗ ಮಾತ್ರ ಸಾಧ್ಯ. ಭಾರತೀಯ ಪರಂಪರೆಗೆ ವಿರುದ್ಧವಾಗಿ ಏನಾದರೂ ಶಾಸನ ಮಾಡಿದ್ದೇ ಆದರೆ ಅದು ಈ ದೇಶದಲ್ಲಿ ನಡೆಯೋದಿಲ್ಲ. ಈ ವಿಷಯ ಹಲವಾರು ಮುಸ್ಲಿಂ ರಾಜರಿಗೆ ಗೊತ್ತಿತ್ತು. ಇದನ್ನೇ ಅವರು ತಮ್ಮ ರಾಜ್ಯದಲ್ಲಿ ಕೂಡ ಜಾರಿಗೆ ತಂದಿದ್ರು ಕೂಡ. ಬ್ರಿಟಿಷ್ನವರು ಸಖತ್ತಾಗಿ ಹುಡುಕಾಡಿದ್ರು. ಆವಾಗ ಕೂಡ ಇವರಿಗೆ ಯಾವ ಮುಸ್ಲಿಂ ರಾಜರು ಕೂಡ ಸಿಕ್ಲಿಲ್ಲ. ಒಂದೆರಡು ಅಪವಾದಗಳನ್ನ ಬ್ರಿಟಿಷ್ನವರು ಪ್ರಚಾರ ಮಾಡಲಿಕ್ಕೆ ಶುರು ಮಾಡಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಬ್ರಿಟಿಷ್ನವರು ಗೋವಿನ ಹತ್ಯೆಯನ್ನ ಭಾರತದಲ್ಲಿ ಪ್ರಾರಂಭ ಮಾಡಿದ್ರು. ಗೋವಿನ ಹತ್ಯೆ ಹಿಂದೆ ಏನು ಬ್ರಿಟಿಷ್ನವರ ಮೂಲ ನೀತಿ ಇತ್ತು ಅಂದ್ರೆ ಅದು ಭಾರತದ ಕೃಷಿಯನ್ನ, ವ್ಯವಸಾಯವನ್ನ, ಪರಂಪರೆಯನ್ನ ನಾಶ ಮಾಡಬೇಕು, ಭಾರತದ ಅರ್ಥವ್ಯವಸ್ಥೆಯನ್ನ ನಾಶ ಮಾಡಬೇಕು. ಹೀಗಾಗಿ ಅವರು ಗೋವುಗಳ ಹತ್ಯೆಯನ್ನ ಪ್ರಾರಂಭ ಮಾಡಿದ್ರು. ಹತ್ಯೆ ಮಾಡದಂತ ಗೋವುಗಳ ಮಾಂಸವನ್ನ ಬ್ರಿಟಿಷ್ನವರು ಸೈನ್ಯದ ಊಟಕ್ಕಾಗಿ ಬಳಸ್ಕೊಳ್ಳೋ ವ್ಯವಸ್ಥೆ ಕೂಡ ಮಾಡಿದ್ರು. ಹೀಗಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಭಾರತದಲ್ಲಿ ಗೋವುಗಳ ಹತ್ಯೆ ಪ್ರಾರಂಭ ಆಯಿತು. ಅದೇ ಗೋವುಗಳ ಹತ್ಯೆ ಆದಮೇಲೆ ಅದರ ಮಾಂಸವನ್ನ ಬ್ರಿಟಿಷ್ ಸರ್ಕಾರದಲ್ಲಿ ಇದ್ದಂಥವರು
ಬ್ರಿಟಿಷ್ ಸೈನ್ಯದವರಿಗೆ ಕೊಡ್ಲಿಕ್ಕೆ ಶುರು ಮಾಡಿದರು. ನಿಧಾನವಾಗಿ ಇದರ ಪರಿಣಾಮ ಏನಾಯ್ತಪ್ಪ ಅಂದ್ರೆ ಹಸುಗಳ ಸಂಖ್ಯೆ ಕಡಿಮೆ ಆಗೋದಕ್ಕೆ ಶುರು ಆಯಿತು. ಗೋವಂಶದ ನಾಶ ಪ್ರಾರಂಭ ಆಯಿತು. ಇದರ ಮಧ್ಯ ಬ್ರಿಟಿಷ್ ಸರ್ಕಾರಕ್ಕೆ ಇನ್ನೊಂದು ಮುಖ್ಯವಾದ ವಿಷಯ ಗೊತ್ತಾಯಿತು. ಆ ಮುಖ್ಯವಾದ ವಿಷಯ ಸತ್ಯ ಏನಪ್ಪಾ ಅಂದ್ರೆ ಬ್ರಿಟಿಷ್ ಸರ್ಕಾರಕ್ಕೆ ಗೊತ್ತಾಗಿದ್ದು ಏನು ಅಂದ್ರೆ ಗೋವಿನ ವಂಶ ನಾಶ ಆಗಬೇಕು ಅಂದ್ರೆ ಈ ಹಸುವಿನ ನಾಶಕ್ಕಿಂತ ಬಹಳ ಮುಖ್ಯವಾಗಿ ನಂದಿ ಅಂದ್ರೆ ಎತ್ತುಗಳ ನಾಶ ಆಗಬೇಕು. ಬ್ರಿಟಿಷ್ನವರ ಒಬ್ಬ ಅಧಿಕಾರಿ ಇದ್ದ. ಆ ಅಧಿಕಾರಿ ಈ ವಿಷಯವನ್ನ ಒಂದು ರಿಪೋರ್ಟ್ನಲ್ಲಿ ಬರೆದಿದ್ದಾನೆ. ನಾವು ಗೋವನ್ನ ನಾಶ ಮಾಡ್ತಾನೆ ಇದ್ದೀವಿ, ಹಸುಗಳನ್ನ ಸಾಯಿಸ್ತಾನೆ ಇದ್ದೀವಿ, ಆಗ ಹಸುಗಳು ಹುಟ್ಟತಾನೆ ಇರತ್ವೆ. ಅದಕ್ಕಿಂತ ಒಳ್ಳೆ ಕೆಲಸ ಏನಪ್ಪಾ ಅಂದ್ರೆ ಹಸು ಹೇಗೆ ಹುಟ್ಟತ್ತೆ, ಅದಕ್ಕೆ ಬಹಳ ಮುಖ್ಯ ಈ ನಂದಿ ಅಂದ್ರೆ ಎತ್ತುಗಳು, ಅದನ್ನೇ ಸಾಯಿಸಬೇಕು. ಎತ್ತುಗಳನ್ನ ಸಾಯಿಸ್ಲಿಕ್ಕೆ ಶುರು ಮಾಡಿದ್ರೆ ಭಾರತದಲ್ಲಿ ಎತ್ತುಗಳ ಸಂಖ್ಯೆ ಕಡಿಮೆ ಆದ್ರೆ ಹಸುಗಳು ಹುಟ್ಟೋ ಸಂಖ್ಯೆನೇ ಕಡಿಮೆ ಆಗತ್ತೆ. ಈ ವಿಷಯ ಬ್ರಿಟಿಷ್ನವರಿಗೆ ಗೊತ್ತಾಗಿದ್ದೇ ತಡ. ಅವರು ಹಸುಗಳಿಗಿಂತ ಹೆಚ್ಚಾಗಿ ಈ ಎತ್ತುಗಳನ್ನ ಹತ್ಯೆ ಮಾಡಲಿಕ್ಕೆ ಶುರು ಮಾಡಿದ್ರು. ಈ ಬ್ರಿಟಿಷ್ನವರ ವಿಶೇಷವಾದ ದೃಷ್ಟಿಯಿಂದ ವಿಶೇಷವಾಗಿ ಕಸಾಯಿಖಾನೆಗಳನ್ನ ತೆರೆದ್ರು. ಅದರಲ್ಲಿ ಬರೀ ನಂದಿಗಳನ್ನ ಅಂದ್ರೆ ಎತ್ತುಗಳನ್ನ, ಹೋರಿಗಳನ್ನ ಮಾತ್ರ ಹತ್ಯೆ ಮಾಡಬೇಕು. ಈ ಕಾರ್ಖಾನೆಗಳನ್ನ ತೆಗೆಯೋದರ ಸ್ಪಷ್ಟವಾದ ಉದ್ದೇಶ ಏನಾಗಿತ್ತು ಅಂದ್ರೆ ಈ ಎತ್ತುಗಳು ಅಂದ್ರೆ ನಂದಿಗಳು ಇಲ್ಲ ಅಂದ್ರೆ ಹಸುಗಳು ಕೂಡ ಇರೋದಿಲ್ಲ. ಈ ಒಂದು ಉದ್ದೇಶವನ್ನ ಇಟ್ಕೊಂಡು ಬ್ರಿಟಿಷ್ನವರು ಹಸುಗಳನ್ನ ಹತ್ಯೆ ಮಾಡಲಿಕ್ಕೆ ಶುರು ಮಾಡಿದ್ರು. ಒಂದು ಕಡೆ ಹಸುಗಳನ್ನ ಸಾಯಿಸ್ಲಿಕ್ಕೆ ಶುರು ಮಾಡಿದ್ರು, ಮತ್ತೊಂದು ಕಡೆ ಎತ್ತುಗಳನ್ನ ಹತ್ಯೆ ಮಾಡಲಿಕ್ಕೆ ಶುರು ಮಾಡಿದ್ರು. ಹೀಗಾಗಿ ಭಾರತದಲ್ಲಿ ಗೋವಂಶದ ಹತ್ಯೆ ಆಗ್ಲಿಕ್ಕೆ ಪ್ರಾರಂಭ ಆಯಿತು. 1850ರಲ್ಲಿ ಹಸುಗಳ ಹತ್ಯೆಯ ವಿಷಯವನ್ನ ಭಾರತದ ಬಹಳಷ್ಟು ಧರ್ಮಗುರುಗಳು ಹೇಳಲಿಕ್ಕೆ ಶುರು ಮಾಡಿದ್ರು. ಈ ಭಾರತದಲ್ಲಿ ಗೋರಕ್ಷಣೆ ಬಗ್ಗೆ ಮಾತಾಡಿದ್ದಂಥವರಲ್ಲಿ ಆರ್ಯ ಸಮಾಜದವರಿದ್ರು, ಸಿಖ್ ಧರ್ಮದವರಿದ್ರು, ಬಹಳಷ್ಟು ಹಿಂದೂ ಧರ್ಮದ ಮುಖ್ಯಸ್ಥರುಗಳು ಕೂಡ ಇದ್ರು, ಜೊತೆಗೆ ಬೇರೆ ಬೇರೆ ಸಂಪ್ರದಾಯದವರು ಕೂಡ ಇದ್ರು. ಇವರೆಲ್ಲ ಈ ಗೋವಿನ ರಕ್ಷಣೆಯ ವಿಷಯವನ್ನೇ ಮುಖ್ಯವಾಗಿ ಮಾತಾಡಿದ್ರು. ಬ್ರಿಟಿಷ್ನವರು ಈ ಗೋಹತ್ಯೆ ಬಗ್ಗೆ ಏನ್ ತಿಳ್ಕೊಂಡಿದ್ರು ಅಂದ್ರೆ ಈ ಗೋವುಗಳನ್ನು ಹತ್ಯೆ ಮಾಡಿದ್ದೇ ಆದ್ರೆ, ಈ ಎತ್ತುಗಳನ್ನ ಹತ್ಯೆ ಮಾಡಿದ್ದೇ ಆದ್ರೆ ಭಾರತದ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲ ಆಗತ್ತೆ. ಯಾಕಂದ್ರೆ ಭಾರತಕ್ಕೆ ಇದೇ ಒಂದು ಮುಖ್ಯವಾದ ವಿಷಯ. 1850ರಿಂದ ಯಾತಕ್ಕೋಸ್ಕರ ಬ್ರಿಟಿಷ್ನವರು ಈ ಗೋಹತ್ಯೆಯನ್ನ ಶುರು ಮಾಡಿದ್ರು ಅಂದ್ರೆ ಭಾರತದ ಪರಿಸ್ಥಿತಿಯನ್ನ ಕೊಂಚ ಅಲ್ಲಾಡಿಸ್ಲಿಕ್ಕೆ. ಮೊದಲು ಈ ಗೋವು ಅಥವಾ ನಂದಿಯ ಹತ್ಯೆಯನ್ನ ಯಾಕೆ ಮಾಡಿದ್ರು ಅಂದ್ರೆ ಭಾರತದ ಅರ್ಥವ್ಯವಸ್ಥೆಯನ್ನ ಹಾಳು ಮಾಡಬೇಕು, ಭಾರತದ ಕೃಷಿಯನ್ನ ಹಾಳು ಮಾಡಬೇಕು. ಇನ್ನೊಂದು ಕಡೆ ಈ ಹತ್ಯೆಯಿಂದ ಭಾರತದ ಜನಕ್ಕೆ ಏಟು ಬೀಳಬೇಕು, ಅವರ ಭಾವನೆಗಳನ್ನ ಸಾಯಿಸಬೇಕು ಅನ್ನೋ ಉದ್ದೇಶ. ಭಾರತೀಯರ ಭಾವನೆಗಳನ್ನ ಮುರಿಯೋದಕ್ಕೋಸ್ಕರ, ಭಾರತೀಯರ ಮನಸ್ಸಿಗೆ ಆಘಾತವನ್ನ ಉಂಟು ಮಾಡ್ಲಿಕ್ಕೋಸ್ಕರ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಕಸಾಯಿಖಾನೆಗಳನ್ನ ಶುರು ಮಾಡಿದ್ರು. ಈ ಬ್ರಿಟಿಷ್ನವರ ದಾಖಲೆಗಳು ಏನ್ ಹೇಳ್ತವೆ ಅಂದ್ರೆ ಆವಾಗ ಸುಮಾರು 350 ಕಸಾಯಿಖಾನೆಗಳನ್ನ ಬ್ರಿಟಿಷ್ನವರು ಈ ಹಸುಗಳನ್ನ ಹತ್ಯೆ ಮಾಡೋ ಒಂದೇ ಒಂದು ಉದ್ದೇಶದಿಂದ ಶುರು ಮಾಡಿದ್ರು ಅಂತ ಹೇಳುತ್ತೆ. ಬ್ರಿಟಿಷ್ನವರ ಕಾಲದ ಕೆಲವೊಂದು ದಾಖಲೆಗಳು ಏನ್ ಹೇಳುತ್ತೆ ಅಂದ್ರೆ ಎಷ್ಟು ಗೋವಂಶ ಬ್ರಿಟಿಷ್ನವರ ಕಾಲದಲ್ಲಿ ಆಗ್ತಾ ಇತ್ತೋ ಅದೇ 30 ವರ್ಷದಲ್ಲಿ 1930ರಿಂದ 40ರವರೆಗೆ ಸುಮಾರು 10,000 ಗೋವುಗಳನ್ನ ಬ್ರಿಟಿಷ್ ಸರ್ಕಾರ ಹತ್ಯೆ ಮಾಡಿತ್ತು. ಸುಮಾರು 30 ವರ್ಷದಲ್ಲಿ 10,000 ಗೋವುಗಳ ಹತ್ಯೆಯನ್ನ ಬ್ರಿಟಿಷ್ ಸರ್ಕಾರ ಮಾಡಿತ್ತು. ಅದರ ಬಗ್ಗೆ ಆದಂತಹ ಮಾತುಕತೆ ಏನಿತ್ತು, ಅದರ ದಾಖಲೆಗಳು ಇವತ್ತಿಗೂ ಕೂಡ ನನ್ನ ಹತ್ರ ಇದೆ. ಇದರ ಒಂದು ಹಿನ್ನೆಲೆಯಲ್ಲಿ ಒಂದು ಪುಸ್ತಕವನ್ನ ಪ್ರಕಟ ಮಾಡಲಿಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ತುಂಬಾ ಬೇಗ ಆ ಪುಸ್ತಕ ನಿಮ್ಮ ಮುಂದೆ ಬರುತ್ತೆ. ಆ 10,000 ಗೋವುಗಳ ಹತ್ಯೆ ಏನ್ ನಡೀತು, ಅದರ ಬಗ್ಗೆ ಬ್ರಿಟಿಷ್ ಸರ್ಕಾರ ಏನ್ ಹೇಳ್ತು ಅಂದ್ರೆ ಇವತ್ತು 10,000 ಗೋವುಗಳ ಹತ್ಯೆ ಆಗಿದೆ ಅಂದ್ರೆ ಮುಂದೆ ನಾವು ಕೋಟ್ಯಾಂತರ ಗೋವುಗಳ ಹತ್ಯೆಯನ್ನ ಖಂಡಿತವಾಗಿ ಮಾಡಬಹುದು ಅಂತ ಹೇಳ್ತಾರೆ. ಹೀಗಾಗಿ ಈ ನೀತಿ ಮುಂದುವರಿತಾ ಹೋಯ್ತು. ಜೊತೆನಲ್ಲೇ ಭಾರತದ ಹಲವಾರು ಜನಗಳು ಈ ಗೋಹತ್ಯೆ ಬಗ್ಗೆ ಆಂದೋಲನವನ್ನ ಕೂಡ ಮಾಡ್ತಾ ಇದ್ರು. ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಭಾರತದಲ್ಲಿ ಏನು ಮೊದಲನೇ ಕ್ರಾಂತಿ ನಡೀತು ಅದರ ಕಿಡಿ ಹತ್ತಿದ್ದೆ 1857ರ ಕ್ರಾಂತಿ. ಏನು ಮಂಗಲ್ ಪಾಂಡೆಗೆ ನೇಣು ಶಿಕ್ಷೆ ಆಯ್ತು ಅದರ ಮೂಲ ಇದ್ದಿದ್ದೆ ಈ ಗೋಹತ್ಯೆ ಬಗ್ಗೆ. ಈ ಗೋಹತ್ಯೆ ಕ್ರಾಂತಿಯಿಂದಾನ ಭಾರತದಲ್ಲಿ ಕ್ರಾಂತಿ ಅನ್ನೋ ಕಿಡಿ ಶುರು ಆಗಿದ್ದು ಈ 1857ರ ಕ್ರಾಂತಿಯಿಂದಾನೆ.
ಆಮೇಲೆ ಇದೇ ಕ್ರಾಂತಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಮೊದಲನೇ ಹೆಜ್ಜೆ ಕೂಡ ಆಯಿತು. ನೀವೆಲ್ಲರೂ ಈ ಮಂಗಲ್ ಪಾಂಡೆಗೆ ಯಾಕೆ ನೇಣು ಶಿಕ್ಷೆ ಆಯಿತು ಅಂತ ಓದಿರ್ಬೇಕು ಅಲ್ವಾ? ಮಂಗಲ್ ಪಾಂಡೆ ಒಬ್ಬ ಆರ್ಯ ಸಮಾಜದ ಸೇವಕ ಆಗಿದ್ದ. ಸ್ವಾಮಿ ದಯಾನಂದರ ವಿಚಾರಗಳಿಂದ ಬಹಳವಾಗಿ ಪ್ರೇರೇಪಿತನಾಗಿದ್ದ. ಒಬ್ಬ ಆರ್ಯ ಸಮಾಜದ ವ್ಯಕ್ತಿಯಾಗಿ ಅವನಿಗೆ ಭಾರತೀಯರಿಗೆ ದೇಶದ ಬಗ್ಗೆ ಎಷ್ಟು ಅಭಿಮಾನ ಇತ್ತೋ ಅದಕ್ಕಿಂತ ಒಂದು ಕೈ ಜಾಸ್ತಿನೇ ಇತ್ತು ಅಂತ ಹೇಳಬಹುದು. ತಪ್ಪು ಎಲ್ಲಾಯ್ತು ಅಂದ್ರೆ, ಈ ಮಂಗಲ್ ಪಾಂಡೆ ಬ್ರಿಟಿಷ್ ಸೈನ್ಯದಲ್ಲಿ ಕೆಲಸದಲ್ಲಿದ್ದ. ಈ ಬ್ರಿಟಿಷ್ನವರ ಸೈನ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಒಂದು ದಿನ ಮಂಗಲ್ ಪಾಂಡೆಗೆ ಗೊತ್ತಾಯ್ತು. ಏನಪ್ಪಾ ಅಂದ್ರೆ, ಈ ಬ್ರಿಟಿಷ್ ಸರ್ಕಾರ ಏನು ಗುಂಡುಗಳನ್ನ ಕೊಡ್ತಾ ಇದೆ, ಆ ಗುಂಡುಗಳಲ್ಲಿ ಹಸುಗಳ ಕೊಬ್ಬಿನ ಅಂಶವನ್ನ ತುಂಬಿರ್ತಾರೆ ಅಂತ ಅವನಿಗೆ ಗೊತ್ತಾಯ್ತು. ಈ ಹಸುವಿನ ಕೊಬ್ಬನ್ನ ತುಂಬಿರುವಂತ ಗುಂಡುಗಳನ್ನ ಬಾಯಿಂದ ಅಗದು ತೆಗೆದು ಆಮೇಲೆ ಅದನ್ನ ಗುಂಡು ಹಾರಿಸ್ತಾ ಇದ್ರು. ಯಾವತ್ತು ಮಂಗಲ್ ಪಾಂಡೆಗೆ ತಾನು ಹಸುವಿನ ಕೊಬ್ಬಿನಿಂದ ಮಾಡಿರೋ ಗುಂಡುಗಳನ್ನ ಬಾಯಿಂದ ತೆಗಿತಾ ಇದ್ದೀನಿ ಅಂತ, ಆಮೇಲೆ ಅದನ್ನೇ ಬಂದೂಕಿಗೆ ಹಾಕ್ತಾ ಇದ್ದೀನಿ ಅಂತ ಗೊತ್ತಾಯ್ತೋ, ಆಗ ಅವನೇನು ಯೋಚನೆ ಮಾಡ್ದ ಅಂದ್ರೆ, ಈ ಹಸುವಿನ ಕೊಬ್ಬನ್ನ ಉಪಯೋಗಿಸಿ ಮಾಡಿರೋ ಗುಂಡನ್ನ ಉಪಯೋಗಿಸೋದಕ್ಕಿಂತ ಒಳ್ಳೆಯದು ಈ ಕೆಲಸವನ್ನೇ ಬಿಡೋದು ಅಂತ ಅನ್ಕೊಂಡ. ಆದ್ರೆ ಅವನ ಮನಸ್ಸಿನಲ್ಲಿ ಒಂದು ರೀತಿ ಪ್ರತಿರೋಧ ಶುರುವಾಯಿತು. ನನಗೆ ಗೊತ್ತಿಲ್ಲದೆ ಈ ಬ್ರಿಟಿಷ್ ಆಫೀಸರ್ಗಳು ನನ್ನ ಬಾಯಿಂದ ಹಸುವಿನ ಕೊಬ್ಬನ್ನ ತುಂಬಿರೋ ಗುಂಡನ್ನ ಉಪಯೋಗಿಸ್ತಾ ಇದ್ದಾರೆ, ಅವರನ್ನೇ ನಾನು ಜೀವಂತವಾಗಿ ಬಿಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡ್ದ. ಯಾವ ಬ್ರಿಟಿಷ್ ಆಫೀಸರ್ ಅವನಿಗೆ ಗುಂಡುಗಳನ್ನ ಕೊಡ್ತಾ ಇದ್ನೋ, ಯಾವ ಗುಂಡುಗಳಿಗೆ ಹಸುವಿನ ಕೊಬ್ಬನ್ನ ಸವರಿ ಕೊಡ್ತಾ ಇದ್ರೋ, ಆ ಗುಂಡುಗಳನ್ನ ತೆಗೆದುಕೊಳ್ಳೋದಕ್ಕೆ ಮಂಗಲ್ ಪಾಂಡೆ ತಿರಸ್ಕಾರ ಮಾಡ್ದ. ಆವಾಗ ಅವನ ಮೇಲೆ ಒತ್ತಡ ಜಾಸ್ತಿ ಆಯಿತು. ಆವಾಗ ಬ್ರಿಟಿಷ್ ಆಫೀಸರ್ನ ಆ ಮಂಗಲ್ ಪಾಂಡೆ ಗುಂಡು ಹೊಡೆದು ಕೊಂದೇ ಬಿಟ್ಟ. ಯಾರಿಂದ ಮಂಗಲ್ ಪಾಂಡೆಗೆ ಹಸುವಿನ ಕೊಬ್ಬನ್ನು ಸವರಿರೋ ಗುಂಡು ಸಿಗ್ತಾ ಇತ್ತು ಅವನನ್ನ ಗುಂಡು ಹೊಡೆದು ಕೊಂದು ಬಿಟ್ಟ. ಯಾವಾಗ ಈ ಮಂಗಲ್ ಪಾಂಡೆ ಬ್ರಿಟಿಷ್ ಆಫೀಸರ್ ಒಬ್ಬನ್ನ ಕೊಂದ ಅಂತ ಗೊತ್ತಾಗಿದ್ದೇ ತಡ, ಮಂಗಲ್ ಪಾಂಡೆ ತನಗೆ ಕೊಡ್ತಾ ಇದ್ದಂತ ಗುಂಡುಗಳಲ್ಲಿ ಹಸುವಿನ ಕೊಬ್ಬು ಇದೆ, ಇದನ್ನ ನಾನು ಉಪಯೋಗಿಸೋದಿಲ್ಲ ಅಂತ ಹೇಳಿದ್ದಕ್ಕೆ ಅವನಿಗೆ ಶಿಕ್ಷೆ ಕೊಟ್ಟಿದ್ದಾರೆ ಅಂತ ಗೊತ್ತಾಯ್ತು. ಅದಕ್ಕೆ ಅವನು ಆ ಆಫೀಸರ್ನ ಹತ್ಯೆ ಮಾಡ್ದ ಅಂತ ಗೊತ್ತಾಗೋಯ್ತು. ಯಾವಾಗ ಈ ವಿಷಯವಾಗಿ ಒಬ್ಬ ಬ್ರಿಟಿಷ್ ಆಫೀಸರ್ ಹತ್ಯೆ ಆಯ್ತೋ ಆವಾಗ ದೇಶದಲ್ಲೆಲ್ಲ ಒಂದು ರೀತಿ ಹೊಸ ಅಲೆ ಶುರುವಾಯಿತು. ಈ ಒಂದು ಅಲೆಯಿಂದ ಬ್ರಿಟಿಷ್ ಸರ್ಕಾರಕ್ಕೆ ಬಹಳ ಹಾನಿ ಆಯಿತು. ಹಳ್ಳಿನಲ್ಲಿ ಗಲ್ಲಿನಲ್ಲಿ ಯುವಕರ ಸಂಘಟನೆಗಳು ಈ ಒಂದು ನಿಟ್ಟಿನಲ್ಲಿ ಆಂದೋಲನವನ್ನು ಪ್ರಾರಂಭ ಮಾಡಿದವು. ಹಳ್ಳಿನಲ್ಲಿ ಗಲ್ಲಿನಲ್ಲಿ ಈ ಒಂದು ಯುವಕರ ಸಂಘಟನೆಗಳು ಬ್ರಿಟಿಷ್ ಸರ್ಕಾರದ ವಿರುದ್ಧ ದನಿ ಎತ್ತಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ವು. ಹಳ್ಳಿನಲ್ಲಿ ಗಲ್ಲಿನಲ್ಲಿ ಯುವಕರ ಸಂಘಟನೆಗಳು ಗೋರಕ್ಷಣಾ ಸಮಿತಿಗಳನ್ನ ಪ್ರಾರಂಭ ಮಾಡಿದ್ವು. ಇದು ಎಲ್ಲರಿಗೂ ಗೊತ್ತಿರೋ ವಿಷಯ. ಏನಪ್ಪಾ ಅಂದ್ರೆ 1857 ಕ್ರಾಂತಿ ಏನಿತ್ತು ಇದು ಶುರು ಆಗಿದ್ದೇ ಗೋರಕ್ಷಣೆಯ ವಿಷಯವಾಗಿ ಅಂತ. ಈ ಗೋವಿನ ವಿಷಯ ಇರಲಿಲ್ಲ ಅಂದ್ರೆ ಈ 1857 ಕ್ರಾಂತಿ ನಡೀಲಿಕ್ಕೆ ಸ್ವಲ್ಪ ವಿಳಂಬ ಆಗ್ತಾ ಇತ್ತು ಅಂತ ಅನ್ಸುತ್ತೆ. ಒಂದು ಕಡೆ ಈ ಕ್ರಾಂತಿ ನಡೀತಾ ಇತ್ತು, ಇನ್ನೊಂದು ಕಡೆ ಗೋರಕ್ಷಣಾ ಸಮಿತಿಗಳು ಶುರು ಆಗ್ತಾ ಇದ್ವು. ಹಳ್ಳಿನಲ್ಲಿ ಗೋರಕ್ಷಣಾ ಸಮಿತಿಗಳು ಆದವು. 1870 ಏನಾಗಿತ್ತು ಅಂದ್ರೆ ಭಾರತದ ಯಾವ ಹಳ್ಳಿನಲ್ಲೂ ಕೂಡ ಗೋರಕ್ಷಣಾ ಸಮಿತಿ ಇಲ್ಲ ಅಂತ ಹೇಳೋ ಹಾಗೆ ಇರಲಿಲ್ಲ. ಭಾರತದಲ್ಲಿ ಬ್ರಿಟಿಷ್ನವರ ಒಂದು ಗುಪ್ತಚರ ವಿಭಾಗ ಇತ್ತು. ಅದು ಭಾರತದಲ್ಲಿ ಏನೇನ್ ನಡೀತಾ ಇದೆ ಅಂತ ಬ್ರಿಟಿಷ್ನವ್ರಿಗೆ ತಿಳಿಸ್ತಾ ಇತ್ತು. ಈ ಡಿಪಾರ್ಟ್ಮೆಂಟ್ ಇಂದ ಭಾರತದಲ್ಲಿ ಏನ್ ನಡೀತಾ ಇದೆ ಅಂತ ಒಂದು ಸರ್ವೆ ಮಾಡಿ ಅಂತ ತಿಳಿಸಿದ್ರು. ಆ ಒಂದು ಸರ್ವೆ ಸುಮಾರು ದಿನ ನಡೀತು. ಏನು ಆ ಡಿಪಾರ್ಟ್ಮೆಂಟ್ ಇಂದ ಸರ್ವೆ ನಡೀತು, ಏನು ವರದಿಗಳನ್ನ ಅವರು ಒಟ್ಟುಗೂಡಿಸಿದ್ರು ಅಂದ್ರೆ ಆ ರಿಪೋರ್ಟ್ ನಲ್ಲಿ ಏನಿತ್ತು ಅಂದ್ರೆ 1893 ಅದೇ ರಿಪೋರ್ಟ್ ಅನ್ನ ಲಂಡನ್ ಕೂಡ ಕಳಿಸಿದ್ರು. ಆ ಒಂದು ರಿಪೋರ್ಟ್ ಮೇಲೆ ಬ್ರಿಟನ್ ಸರ್ಕಾರ ಅಥವಾ ಲಂಡನ್ನಿನ ಹೌಸ್ ಆಫ್ ಕಾಮನ್ಸ್ ನಲ್ಲಿ ಏನ್ ಚರ್ಚೆ ನಡೀತು ಅಂದ್ರೆ ಈ ಚರ್ಚೆಯ ಕೆಲವೊಂದು ದಾಖಲೆಗಳು ನಮ್ಮ ಹತ್ರ ಇದೆ. ಈ ದಾಖಲೆಗಳ ಒಂದು ಪ್ರೂಫ್ ಇದು ನಮಗೆ. ಆ ಬ್ರಿಟಿಷ್ ವರದಿ ಏನ್ ಹೇಳುತ್ತೆ ಅಂದ್ರೆ ಬ್ರಿಟಿಷ್ನವರ ಗುಪ್ತ ವಿಭಾಗ ಏನ್ ಹೇಳ್ತಾ ಇದೆ ಅಂದ್ರೆ 1870 ಭಾರತದಲ್ಲಿ ಪ್ರತಿಯೊಂದು ಹಳ್ಳಿನಲ್ಲೂ ಕೂಡ ಗೋರಕ್ಷಣಾ ಸಮಿತಿಗಳು ಆಗಿವೆ. 1890 ಭಾರತದಲ್ಲಿ ಆವಾಗ ಸುಮಾರು 7.5ರಿಂದ 8 ಲಕ್ಷ ಹಳ್ಳಿಗಳಿದಾವೆ. ಹೀಗಾಗಿ ಅಷ್ಟೇ ಗೋರಕ್ಷಣಾ ಸಮಿತಿಗಳೂ ಕೂಡ ಇದಾವೆ ಅಂತ ಆ ವರದಿ ಹೇಳ್ತಾ ಇದೆ. ಅಂದ್ರೆ ಪ್ರತಿ ಹಳ್ಳಿನಲ್ಲೂ ಕೂಡ ಒಂದೊಂದು ಗೋರಕ್ಷಣಾ ಸಮಿತಿಗಳು ಪ್ರಾರಂಭ ಆಗಿದ್ದು. ಜೊತೆಗೆ
ಪ್ರತಿಯೊಂದು ಗೋರಕ್ಷಣಾ ಸಮಿತಿನಲ್ಲೂ ಕೂಡ 5ರಿಂದ 10ಕ್ಕಿಂತ ಜಾಸ್ತಿ ಸಂಖ್ಯೆಯಲ್ಲಿ ಯುವಕರುಗಳೇ ಇದ್ದಾರೆ. ಅದೇ ಬ್ರಿಟಿಷ್ನವರ ಗುಪ್ತ ವರದಿ ಏನ್ ಹೇಳ್ತಾ ಇದೆ ಅಂದ್ರೆ, ಏನು ಆ ಗೋರಕ್ಷಣಾ ಸಮಿತಿನಲ್ಲಿ ಯುವಕರುಗಳು ಇದ್ದಾರೆ, ಅವರಲ್ಲಿ ಎಲ್ಲರೂ ಕೂಡ ಈ ಗೋರಕ್ಷಣೆಯ ವಿಷಯವಾಗಿ ಸಾಯಲಿಕ್ಕೆ ಕೂಡ ಸಿದ್ಧವಾಗಿದ್ದಾರೆ. ಒಂದು ಕಡೆ ಹಳ್ಳಿನಲ್ಲಿ ಗೋರಕ್ಷಣಾ ಸಮಿತಿಗಳು ಆಗ್ತಾ ಇದ್ದಾವೆ, ಇನ್ನೊಂದು ಕಡೆ ಭಾರತದಲ್ಲಿ ಕ್ರಾಂತಿಯ ಅಲೆ ಹತ್ತಲಿಕ್ಕೆ ಶುರುವಾಗಿದೆ. ಈ ಎರಡೂ ವಿಷಯಗಳು ಕೂಡ ಒಂದೇ ಬಾರಿ ಸದ್ದಿಲ್ಲದೆ ನಡೀತಾ ಇದೆ. 1893ರವರೆಗೆ ಬರ್ತಾ ಬರ್ತಾ ಈ ಗೋರಕ್ಷಣೆಯ ಆಂದೋಲನ ಏನಿತ್ತು ಇದು ಬಹಳ ಪ್ರಬಲ ಆಗ್ಲಿಕ್ಕೆ ಶುರುವಾಯಿತು. ಈ ಗೋರಕ್ಷಣಾ ಆಂದೋಲನ ಎಷ್ಟರ ಮಟ್ಟಿಗೆ ಪ್ರಬಲ ಆಯಿತು ಅಂದ್ರೆ, ಹೀಗೇನಾದ್ರೂ ಆದ್ರೆ ನಾವು ಭಾರತವನ್ನ ಬಿಡಬೇಕಾಗಬಹುದು ಅಂತ ಬ್ರಿಟಿಷ್ನವರಿಗೆ ಅನಿಸ್ಲಿಕ್ಕೆ ಶುರುವಾಯಿತು. 1893ರಲ್ಲಿ ಇಲ್ಲಿದ್ದಂತಹ ಬ್ರಿಟಿಷ್ ಅಧಿಕಾರಿಗಳೇನಿದ್ರು ಅವರಲ್ಲಿ ವೈಸ್ರಾಯ್ ಅಂತ ಹೇಳಿ ಒಬ್ಬ ಅಧಿಕಾರಿಯನ್ನ ಕರೀತಾ ಇದ್ರು. ಅವನ ಹೆಸರು ಲ್ಯಾನ್ಸ್ ಡೌನ್ ಅಂತ ಹೇಳಿ. ಇವತ್ತಿಗೂ ಕೂಡ ಅವನ ಹೆಸರಿನಲ್ಲಿ ಮೈಸೂರಿನಲ್ಲಿ ಒಂದು ಕಟ್ಟಡ ಇದೆ, ಲ್ಯಾನ್ಸ್ ಡೌನ್ ಬಿಲ್ಡಿಂಗ್ ಅಂತ. ಈ ಲ್ಯಾನ್ಸ್ ಡೌನ್ ಬ್ರಿಟಿಷ್ ಪಾರ್ಲಿಮೆಂಟಿಗೆ ಒಂದು ವರದಿಯನ್ನ ಕಳಿಸ್ದ. ಆ ರಿಪೋರ್ಟ್ ಕೂಡ ನಮ್ಮ ಹತ್ರ ಇದೆ. ಅದನ್ನ ಕೂಡ ನಾವು ಪುಸ್ತಕದ ರೂಪದಲ್ಲಿ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. 1893ರ ವರದಿಯನ್ನ ಲ್ಯಾನ್ಸ್ ಡೌನ್ ಎಂಬ ಏನು ಬ್ರಿಟಿಷ್ ಪಾರ್ಲಿಮೆಂಟ್ಗೆ ಕಳಿಸ್ತಾ ಇದ್ದಾನೆ, ಅದರ ಸಾರಾಂಶ ಏನಿತ್ತು ಅಂದ್ರೆ, ಇನ್ನು ಮುಂದೆ ಬ್ರಿಟಿಷ್ನವರಿಗೆ ಭಾರತದಲ್ಲಿ ರಾಜ್ಯಭಾರ ಮಾಡೋದು ಕಷ್ಟ ಆಗತ್ತೆ. ಯಾಕಂದ್ರೆ ಭಾರತದ ಹಳ್ಳಿಗಳಲ್ಲಿ ಗೋರಕ್ಷಣಾ ಸಮಿತಿಗಳು ಆಗಿದ್ದಾವೆ. ಇದು ಹಳ್ಳಿನಲ್ಲೂ ಕೂಡ ಒಂದು ಆಂದೋಲನದ ರೂಪವನ್ನ ಪಡ್ಕೊಂಡಿದೆ. ಇದು ಯಾವಾಗ ಬೇಕಾದ್ರೂ ಸ್ಫೋಟ ಆಗಬಹುದು. ಆವಾಗ ಬ್ರಿಟಿಷ್ ಸರ್ಕಾರ ಆ ಸ್ಫೋಟದಲ್ಲಿ ಉರಿದು ಭಸ್ಮ ಆಗಿ ಹೋಗತ್ತೆ. ಇದನ್ನೆಲ್ಲ ಒಬ್ಬ ವೈಸ್ರಾಯ್ ಆಗಿದ್ದಂಥ ಲ್ಯಾನ್ಸ್ ಡೌನ್ ಬ್ರಿಟಿಷ್ ಪಾರ್ಲಿಮೆಂಟ್ಗೆ ಕಳಿಸಿರೋ ಪತ್ರದಲ್ಲಿ ಬರೆದಿದ್ದಾನೆ. ಇದೇ ವಿಷಯವಾಗಿ ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಹೌಸ್ ಆಫ್ ಕಾಮನ್ಸ್ ನಲ್ಲಿ ಚರ್ಚೆ ನಡೀತಾ ಇದೆ. ಈ ವಿಷಯವಾಗಿ ಚರ್ಚೆ ನಡೀತಾ ಇದ್ದಾಗ ಅಲ್ಲಿ ರಾಣಿ ಏನಿದ್ಲು, ವಿಕ್ಟೋರಿಯಾ ಅಂತ. ಆ ವಿಕ್ಟೋರಿಯಾ ರಾಣಿ ಬ್ರಿಟಿಷ್ ಪಾರ್ಲಿಮೆಂಟಿನ MP ಗಳಿಗೆ ಏನ್ ಹೇಳಿದ್ಲು ಅಂದ್ರೆ, ಅವಳು ಏನ್ ಹೇಳಿದ್ಲು ಅನ್ನೋದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೇ ಆದ್ರೆ ಆ ಪರಿಸ್ಥಿತಿ ನಮ್ಗೆ ಕರೆಕ್ಟಾಗಿ ಅರ್ಥ ಆಗ್ಬಹುದು ಅಂತ ಅನ್ಕೊಂಡಿದ್ದೀನಿ. 1893ರಲ್ಲಿ ಹೌಸ್ ಆಫ್ ಕಾಮನ್ಸ್ ನಲ್ಲಿ ಈ ವಿಕ್ಟೋರಿಯಾ ಏನ್ ಹೇಳಿದ್ಲು ಅಂದ್ರೆ, ಭಾರತದಲ್ಲಿ ಈ ಗೋವುಗಳ ಹತ್ಯೆಯನ್ನ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸಬಾರ್ದು, ಇದು ನಡೀತಾನೆ ಇರಬೇಕು. ಅದೇ ಇಂಗ್ಲಿಷ್ ಅಧಿಕಾರಿ ಹೇಳ್ತಾನೆ, ಗೋಹತ್ಯೆ ಭಾರತದಲ್ಲಿ ಬಹಳ ಕಷ್ಟ ಅಂತ. ನಾವು ಗೋಹತ್ಯೆಯನ್ನ ಮುಂದುವರಿಸಿದ್ದೇ ಆದ್ರೆ ನಾವು ಅಲ್ಲಿ ರಾಜ್ಯಭಾರ ಮಾಡೋದನ್ನ ಮರಿಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾನೆ ಲ್ಯಾನ್ಸ್ ಡೌನ್. ಆದ್ರೆ 1893ರಲ್ಲಿ ಅದೇ ವಿಕ್ಟೋರಿಯಾ ರಾಣಿ ಹೇಳ್ತಾ ಇದ್ದಾಳೆ, ಗೋಹತ್ಯೆ ಭಾರತದಲ್ಲಿ ನಡಿಲೇಬೇಕು, ಯಾವುದೇ ಕಾರಣಕ್ಕೂ ಕೂಡ ನಿಲ್ಬಾರ್ದು ಅಂತ. ಯಾಕಂದ್ರೆ ಗೋಹತ್ಯೆಯಿಂದ ಭಾರತ ತನ್ನ ಒಂದು ಸ್ಥಾನವನ್ನ ಕಳ್ಕೊಳ್ಳುತ್ತೆ. ಹೀಗಾಗಿ ಭಾರತೀಯರೂ ಕೂಡ ತಮ್ಮ ಅಸ್ತಿತ್ವವನ್ನ ಕಳ್ಕೋತಾರೆ, ಅವರ ಗೌರವ ನಷ್ಟ ಆಗತ್ತೆ. ಎಷ್ಟು ನೇರವಾದ ವಿಷಯ ಅಲ್ವಾ? ನಮ್ಮ ದೇಶದ ಗೋವಿನ ಹತ್ಯೆಯನ್ನ ಮಾಡಿದ್ದೇ ಆದ್ರೆ ನಾವು ನಮ್ಮ ಅಸ್ತಿತ್ವವನ್ನೇ ಕಳ್ಕೋತೀವಿ, ನಮ್ಮ ಭಾವನೆಗಳಿಗೆ ಏಟು ಬೀಳತ್ತೆ. ಅದಕ್ಕೋಸ್ಕರ ಆ ವಿಕ್ಟೋರಿಯಾ ಈ ಗೋಹತ್ಯೆ ಕೆಲಸ ನಡಿಲೇಬೇಕು ಭಾರತದಲ್ಲಿ ಅಂತ ಹೇಳ್ತಾ ಇದ್ದಾಳೆ. ಇದನ್ನ ಇನ್ನೂ ಕೂಡ ಮುಂದುವರಿಸಲಿಕ್ಕೆ ಹೇಳ್ತಾಳೆ. ಹಾಗಾದ್ರೆ ಯಾವ ರೀತಿ ಮುಂದುವರಿಸಬಹುದು ಈ ಕೆಲಸನ? ಲ್ಯಾನ್ಸ್ ಡೌನ್ ವರದಿ ಏನ್ ಬ್ರಿಟಿಷ್ ಸರ್ಕಾರಕ್ಕೆ ಹೋಗಿದೆ ಅದು ಏನ್ ಹೇಳುತ್ತೆ ಅಂದ್ರೆ, ಈ ಹಸುವನ್ನ ಉಳಿಸ್ಕೊಳ್ಳೋಕ್ಕಾಗಿ ಹಿಂದೂ ಕೂಡ ಹೋರಾಡ್ತಾ ಇದ್ದಾನೆ, ಮುಸಲ್ಮಾನ್ ಕೂಡ ಹೋರಾಡ್ತಾ ಇದ್ದಾನೆ. 1870ರಿಂದ ಕೂಡ ಈ ಹಿಂದೂ ಮತ್ತೆ ಮುಸ್ಲಿಂ ಇಬ್ರೂ ಕೂಡ ಗೋರಕ್ಷಣೆಯನ್ನ ಮಾಡ್ಲಿಕ್ಕೆ ತಯಾರಾಗಿದ್ದಾರೆ. ನೀವು ರಾಜಸ್ಥಾನಕ್ಕೆ ಒಂದ್ಸಾರಿ ಹೋಗಿದ್ ಬನ್ನಿ, ಅಲ್ಲಿ ಮುಸಲ್ಮಾನರದ್ದು ಒಂದು ಜಾತಿ ಇದೆ, ರಾತ್ ಅಂತ. ಈ ರಾತ್ ಜಾತಿ ಮುಸಲ್ಮಾನರದ್ದು ಏನಿದೆ, ರಾಜಸ್ಥಾನದಲ್ಲಿ ಆ ರಾಖ್ ಪಂಗಡದ ಮುಸಲ್ಮಾನರು ರಾಜಸ್ಥಾನದ ಬಿಕನೇರ್ ಆ ಒಂದು ಪ್ರದೇಶದ ಆಸುಪಾಸ್ನಲ್ಲಿ ಬಹಳ ಜಾಸ್ತಿ ಇದ್ದಾರೆ. ಇವತ್ತೂ ಕೂಡ ಈ ರಾಖ್ ಪಂಗಡದವರು ಜೀವನ ನಡೀತಾ ಇರೋದೇ ಹಸುವಿನ ಹಾಲಿನ ಮಾರಾಟ, ಬೆಣ್ಣೆ ಮಾರಾಟ ಮತ್ತೆ ತುಪ್ಪದ ಮಾರಾಟದಿಂದ ನಡೀತಾ ಇದೆ. ಅದಕ್ಕೆ ಈ ರಾಖ್ ಪಂಗಡದ ಮುಸಲ್ಮಾನರಿಗೆ ಈ ಹಸು ಅವರ ಆರ್ಥಿಕ ಪರಿಸ್ಥಿತಿಯ ಒಂದು ಅವಲಂಬನೆ ಆಗಿದೆ, ಅವರ ಜೀವನದ ಒಂದು ಭಾಗ ಆಗಿದೆ. ಅದಕ್ಕೋಸ್ಕರ ಈ ರಾಖ್ ಪಂಗಡದ ಮುಸಲ್ಮಾನರೂ ಕೂಡ 1870ರಲ್ಲಿ ಹಸುವನ್ನು ರಕ್ಷಣೆ ಮಾಡೋ ಹೋರಾಟದಲ್ಲಿ ಇದ್ರು. ಅದೇ ರೀತಿ ರಾಜಸ್ಥಾನದಲ್ಲಿ ಮೋರ್ ಅಂತ ಹೇಳಿ ಇನ್ನೊಂದು ಮುಸಲ್ಮಾನರ ಪಂಗಡ ಇದೆ. ಈ ಮೋಲ್ ಪಂಗಡದವರು ರಾಜಸ್ಥಾನ ಮತ್ತೆ ಹರಿಯಾಣದ ಮೋವಾ
ಅನ್ನೋ ಇಲಾಖೆನಲ್ಲಿ ಜಾಸ್ತಿ ಇದ್ದಾರೆ. ಈ ಮೋಲ್ ಪಂಗಡದ ಮುಸಲ್ಮಾನರು ಕೂಡ 1870 ಗೋರಕ್ಷಣೆಯ ಆಂದೋಲನದಲ್ಲಿ ಭಾಗಿಯಾಗಿದ್ರು. ಅದರಿಂದ ಏನನ್ಸತ್ತೆ, ಈ ಗೋವನ್ನ ರಕ್ಷಣೆ ಮಾಡೋದು ಬರೀ ಹಿಂದೂಗಳ ಕೆಲಸ ಮಾತ್ರ ಅಲ್ಲ, ಈ ಗೋವನ್ನ ರಕ್ಷಣೆ ಮಾಡಲಿಕ್ಕೆ ಮುಸಲ್ಮಾನರು ಕೂಡ ಹೋರಾಡ್ತಾ ಇದ್ದಾರೆ. ಆ ಟೈಮ್ ಇದ್ದಂತಹ ದೊಡ್ಡ ದೊಡ್ಡ ಮುಸಲ್ಮಾನ ಮೌಲ್ವಿಗಳು, ಗುರುಗಳು ಏನ್ ಹೇಳಿದ್ದಾರೆ ಅಂದ್ರೆ, ಈ ಹಸು ಉಳಿದ್ರೆ ನಾವೂ ಕೂಡ ಉಳಿತೀವಿ. ಅಂದ್ರೆ ಅವರ ಆರ್ಥಿಕತೆಗೆ ಅದೊಂದು ದಾರಿಯಾಗಿತ್ತು, ಅವರ ಜೀವನಕ್ಕೆ ಅದೊಂದು ದಾರಿಯಾಗಿತ್ತು. ಕೆಲವು ಮುಸಲ್ಮಾನರು ಹಸುವಿನ ಹಾಲನ್ನು ಮಾರಿ ಜೀವನ ಮಾಡ್ತಾ ಇದ್ದಾರೆ, ಕೆಲವು ಮುಸಲ್ಮಾನರು ಹಸುವಿನ ಬೆಣ್ಣೆಯನ್ನು ಮಾರಿ ಜೀವನ ಮಾಡ್ತಾ ಇದ್ದಾರೆ, ಕೆಲವು ಮುಸಲ್ಮಾನರು ಹಸುವಿನ ಹಾಲಿನಿಂದ ತಯಾರಾದ ಮಿಠಾಯಿಗಳನ್ನು ಮಾರಿ ಜೀವನ ಮಾಡ್ತಾ ಇದ್ದಾರೆ. ಹಿಂದೂನು ಈ ಗೋರಕ್ಷಣೆಗಾಗಿ ಹೋರಾಡ್ತಾ ಇದ್ದಾನೆ, ಮುಸಲ್ಮಾನನು ಈ ಗೋರಕ್ಷಣೆಗಾಗಿ ಹೋರಾಡ್ತಾ ಇದ್ದಾನೆ. ಭಾರತದಲ್ಲಿ ಬೇರೆ ಏನೇನು ಜಾತಿಗಳಿದ್ವು ಎಲ್ಲರೂ ಕೂಡ ಈ ಗೋರಕ್ಷಣೆಗಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇದು ಬ್ರಿಟಿಷ್ ದಾಖಲೆನಲ್ಲಿ ಈ ಲ್ಯಾನ್ಸ್ಡೌನ್ ಬರೆದಿರುವಂತಹ ಒಂದು ವಿಷಯ. ಈ ರಿಪೋರ್ಟ್ ಯಾವಾಗ ಬ್ರಿಟಿಷ್ ಪಾರ್ಲಿಮೆಂಟ್ಗೆ ತಲುಪ್ತೋ, ವಿಕ್ಟೋರಿಯಾ ರಾಣಿ ಆ ರಿಪೋರ್ಟ್ ಮೇಲೆ ಒಂದು ಟಿಪ್ಪಣಿಯನ್ನು ಬರೀತಾಳೆ. 8 ಡಿಸೆಂಬರ್ 1893ರಲ್ಲಿ ವಿಕ್ಟೋರಿಯಾ ಒಂದು ಪತ್ರ ಬರೀತಾಳೆ ಲ್ಯಾನ್ಸ್ಡೌನ್ಗೆ. ಆ ಪತ್ರದ ಪ್ರತಿನೂ ನನ್ನ ಹತ್ರನ ಹೊಂದಿದೆ. ಈ ಪತ್ರ ಹೌಸ್ ಆಫ್ ಕಾಮನ್ಸ್ನ ಲೈಬ್ರರಿನಲ್ಲಿ ನಮಗೆ ಸಿಕ್ತು. ಆ ಪತ್ರದ ಮೊದಲನೇ ಪ್ಯಾರ ಏನ್ ಹೇಳುತ್ತೆ ಅಂದ್ರೆ, ವಿಕ್ಟೋರಿಯಾ ಏನ್ ಬರೀತಾ ಇದ್ದಾಳೆ ಅಂದ್ರೆ, ಭಾರತದಲ್ಲಿ ಗೋವಿನ ಹತ್ಯೆ ನಿಲ್ಲಬಾರದು, ಭಾರತದಲ್ಲಿ ಈ ಗೋಹತ್ಯೆ ವಿಷಯದಲ್ಲಿ ಹಿಂದೂ ಮತ್ತೆ ಮುಸಲ್ಮಾನರ ಮಧ್ಯೆ ಒಡಕನ್ನ ತರಬೇಕು. ಬ್ರಿಟಿಷ್ನವರ ನೀತಿನೇ ಹೀಗೆ, ಮೊದಲಿಂದಲೂ ಅಷ್ಟೇ. ಒಡೆದು ಆಳೋದೇ ಅವರ ಕೆಲಸ, ಅವರ ಅಸ್ತ್ರ. ಅಂದ್ರೆ ಡಿವೈಡ್ ಅಂಡ್ ರೂಲ್ ಅಂತ ಹೇಳ್ತಾರೆ. ಇದೇ ಒಡೆದ ಆಳೋ ನೀತಿಯನ್ನು ಮುಂದಿಟ್ಕೊಂಡು ವಿಕ್ಟೋರಿಯಾ ಲ್ಯಾನ್ಸ್ಡೌನ್ಗೆ ಪತ್ರ ಬರೀತಾ ಇದ್ದಾಳೆ. ಮುಸಲ್ಮಾನರನ್ನ ಈ ಗೋಹತ್ಯೆ ಮಾಡಲಿಕ್ಕೆ ಪ್ರೋತ್ಸಾಹ ಮಾಡಿ, ಯಾಕಂದ್ರೆ ಹಿಂದೂಗಳಿಗೆ ಮುಸಲ್ಮಾನರು ಗೋವನ್ನ ಹತ್ಯೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ್ರೆ ಆಗ ಹಿಂದೂ ಮತ್ತೆ ಮುಸ್ಲಿಂ ಮಧ್ಯೆ ಜಗಳ ಶುರು ಆಗತ್ತೆ. ಈ ಹಿಂದೂ ಮುಸ್ಲಿಂ ಜಗಳ ಶುರು ಆಯಿತು ಅಂದ್ರೆ ಬ್ರಿಟಿಷ್ ಸರ್ಕಾರ ಉಳಿಯತ್ತೆ. ಅವರ ರಾಜ್ಯಭಾರವನ್ನ ತಪ್ಪಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಒಂದು ಸಮಯದಲ್ಲಿ 1870ರಿಂದ 1890ರವರೆಗೆ ಈ ಮುಸಲ್ಮಾನರು ಗೋರಕ್ಷಣೆಯ ಆಂದೋಲನದಲ್ಲಿ ಇದ್ರು. ಅದೇ ಮುಸಲ್ಮಾನರನ್ನ ಗೋಹತ್ಯೆ ಮಾಡಲಿಕ್ಕೆ ಪ್ರೋತ್ಸಾಹ ಮಾಡಿ, ಇದು ರಾಣಿ ಲ್ಯಾನ್ಸ್ಡೌನ್ಗೆ ಬರೆದಿರುವಂತಹ ಒಂದು ಪತ್ರ. ಇದೇ ಪತ್ರದ ಕಾಪಿ ನನ್ನ ಹತ್ರ ಇದೆ. ನನ್ನ ಹತ್ರ ದಾಖಲೆ ಇರೋದ್ರಿಂದಲೇ ನಾನು ಇದನ್ನು ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ. ಬ್ರಿಟಿಷ್ನವರು ಹಿಂದೂ ಮತ್ತೆ ಮುಸಲ್ಮಾನರ ಮಧ್ಯೆ ಜಗಳ ಮಾಡಿಸೋಕ್ಕೋಸ್ಕರ, ಹಿಂದೂ ಮತ್ತೆ ಮುಸಲ್ಮಾನರ ಮಧ್ಯೆ ಬಿರುಕನ್ನ ಮಾಡಿಸೋಕ್ಕೋಸ್ಕರ ಮುಸಲ್ಮಾನರನ್ನ ಈ ಹಸುಗಳ ಹತ್ಯೆ ಮಾಡಲಿಕ್ಕೆ ಪ್ರೇರೇಪಿಸಿದ್ರು. ಅದನ್ನು ಹೇಗೆ ಮಾಡಿದ್ರು, ಆ ನೀತಿ ಹೇಗಿತ್ತು ನೋಡಿ. ಲ್ಯಾನ್ಸ್ಡೌನ್ಗೆ ರಾಣಿ ಪತ್ರ ಸಿಕ್ಕಿದ ಕೂಡಲೇ ಲ್ಯಾನ್ಸ್ಡೌನ್ ಒಂದು ನೀತಿಯನ್ನು ಜಾರಿ ಮಾಡ್ದ. ಏನಪ್ಪ ನೀತಿ ಅಂದರೆ, ಲ್ಯಾನ್ಸ್ಡೌನ್ ಏನು ಡಿಸೈಡ್ ಮಾಡ್ದ ಅಂದರೆ, ಬ್ರಿಟಿಷ್ನವರ ಎಷ್ಟು ಕಸಾಯಿಖಾನೆಗಳಿದ್ದಾವೆ ಅಲ್ಲಿ ಕೆಲಸವನ್ನ ಬರೀ ಮುಸಲ್ಮಾನರಿಗೆ ಮಾತ್ರ ಕೊಡ್ತೀವಿ ಅಂತ ತೀರ್ಮಾನ ಮಾಡ್ದ. ಯಾಕಂದ್ರೆ ಪೂರ್ತಿ ಭಾರತದಲ್ಲಿ ಹಸುವನ್ನ ಕತ್ತರಿಸೋ ಕೆಲಸವನ್ನ ಮುಸಲ್ಮಾನರು ಮಾಡ್ತಾ ಇದ್ದಾರೆ ನೋಡಿ ಅಂತ ಹೇಳಲಿಕ್ಕೆ ಬ್ರಿಟಿಷ್ನವರ ಈ ನೀತಿಯನ್ನ ಶುರು ಮಾಡಿದ್ರು. ಅದೇ ರೀತಿ ಈ ಬ್ರಿಟಿಷ್ನವರ ಕಸಾಯಿ ಖಾನೆಗಳೇನಿದ್ವು ಅಲ್ಲಿ ಮುಸಲ್ಮಾನರಿಗೆ ಕೆಲಸ ಕೊಡೋದನ್ನ ಪ್ರಾರಂಭ ಮಾಡಿದ್ರು. ಯಾವಾಗ ಮುಸಲ್ಮಾನರು ಕಸಾಯಿ ಖಾನೆನಲ್ಲಿ ಕತ್ತರಿಸೋ ಕೆಲಸ ಶುರು ಮಾಡಿದ್ರೋ, ಕೆಲವು ಮುಸಲ್ಮಾನರನ್ನ ಈ ಬ್ರಿಟಿಷ್ನವರು ಹೊಡೆದು ಬಡ್ದು ಈ ಕೆಲಸಕ್ಕೆ ಅಂತ ಕರ್ಕೊಂಬಂದ್ರು. ಸಾಮಾನ್ಯವಾಗಿ ಯಾವ ಮುಸಲ್ಮಾನನೂ ಈ ಕೆಲಸಕ್ಕೆ ತಯಾರಿರ್ಲಿಲ್ಲ. ಯಾವಾಗ ಮುಸಲ್ಮಾನರು ಈ ಕೆಲಸಕ್ಕೆ ತಯಾರಿರ್ಲಿಲ್ವೋ ಆವಾಗ ಬ್ರಿಟಿಷ್ನವರು ಅವರಿಗೆ ಹಾಡ್ದು ಬಡ್ದು ಹಿಂಸೆ ಮಾಡಿ ಅವರಿಗೆ ಬೇರೆ ಬೇರೆ ಆಸೆ ತೋರಿಸೋ ಕೆಲಸ ಶುರು ಮಾಡಿದ್ರು. ನಿಧಾನವಾಗಿ ಬ್ರಿಟಿಷ್ನವರ ಈ ನೀತಿ ಕೆಲಸ ಮಾಡಲಿಕ್ಕೆ ಶುರು ಆಯಿತು. ಬ್ರಿಟಿಷ್ನವರು ಹೊಡೆದು ಬಡ್ದು ಹಿಂಸೆ ಮಾಡ್ತಾ ಇದ್ದಿದ್ರಿಂದ ಮುಸಲ್ಮಾನರು ಕಸಾಯಿ ಖಾನೆನಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ರು. ಆಗ ಬ್ರಿಟಿಷ್ನವರು ಪೂರ್ತಿ ದೇಶದಲ್ಲಿ ಏನು ಪ್ರಚಾರ ಶುರು ಮಾಡಿದ್ರು ಅಂದ್ರೆ, ನೋಡಿ ಹಸುವನ್ನ ನಾವು ಕತ್ತರಿಸ್ತಾ ಇಲ್ಲ, ಮುಸಲ್ಮಾನರು ಕತ್ತರಿಸ್ತಾ ಇದ್ದಾರೆ. ಆದರೆ ಸತ್ಯ ಏನು ಅಂದ್ರೆ, ರಾಣಿ ಪತ್ರದಲ್ಲಿ ಏನು ಬರೆದಿದ್ಲು, ಮುಸಲ್ಮಾನರು ಹಸುವನ್ನ ಖಂಡಿತ ಕೊಲ್ತಾರೆ, ಆದ್ರೆ ಅವರು ಆ ಹಸುವನ್ನ ನಮಗೋಸ್ಕರ ಕೊಲ್ತಾರೆ, ನಮ್ಮ ಸೈನ್ಯಕ್ಕೋಸ್ಕರ ಕೊಲ್ತಾರೆ.
ಬ್ರಿಟಿಷ್ನವರಿಗೆ ಹಸುವಿನ ಮಾಂಸ ಬೇಕಾಗಿತ್ತು, ಬ್ರಿಟಿಷ್ ಸೈನ್ಯಕ್ಕೆ ಹಸುವಿನ ಮಾಂಸ ಬೇಕಾಗಿತ್ತು. ಹೀಗಾಗಿ ಮುಸಲ್ಮಾನರು ಹಸುವನ್ನ ನಮಗಾಗಿ ಕತ್ತರಿಸ್ತಾರೆ. ಆದರೆ ಭಾರತದ ಜನತೆಗೆ ಏನನ್ಸತ್ತೆ? ಹಸುಗಳನ್ನ ಮುಸಲ್ಮಾನರು ಕೊಲ್ತಾ ಇದ್ದಾರೆ, ಹೀಗಾಗಿ ಈ ಗೋಹತ್ಯೆಯ ಮೂಲ ಈ ಬ್ರಿಟಿಷ್ನವರೇ. ಆದರೆ ಅವರ ಅಸಲಿ ಮುಖ ಜನಗಳಿಗೆ ಗೊತ್ತಾಗ್ಲಿಲ್ಲ ಅಷ್ಟೆ. ಈ ನೀತಿಯನ್ನ ಇಡೀ ಭಾರತದಲ್ಲಿ ಬ್ರಿಟಿಷ್ನವರು ಜಾರಿಗೆ ತಂದರು. ಈ ನೀತಿಯಿಂದ ಒಳ್ಳೆ ಫಲಿತಾಂಶ ಕೂಡ ಅವರಿಗೆ ಸಿಕ್ತು. ಫಲಿತಾಂಶ ಏನಪ್ಪಾ ಅಂದ್ರೆ, ಭಾರತದಲ್ಲಿ ಅಲ್ಲಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಪ್ರಾರಂಭ ಆಯಿತು. ಬ್ರಿಟಿಷ್ನವರು ಬಚಾವಾದರು. ಬ್ರಿಟಿಷ್ನವರು ತಮ್ಮನ್ನ ತಾವು ಬಚಾವ್ ಮಾಡಿಕೊಂಡ್ರು. ಜೊತೆಗೆ ಹಿಂದೂ ಮುಸ್ಲಿಂ ಮಧ್ಯೆ ಒಂದು ರೀತಿ ಕಂದಕ, ಭೇದ ಭಾವವನ್ನ ತಂದಿಟ್ರು. ಹೇಗೆ? ಈ ಗೋಹತ್ಯೆಯ ಮುಖಾಂತರ. ಇದೇ ರೀತಿಯಲ್ಲಿ ಬ್ರಿಟಿಷ್ನವರು ತಂದಂತಹ ಆ ಒಂದು ನೀತಿ ಜಾರಿಗೆ ಬಂತು. ಸ್ವಾತಂತ್ರ್ಯ ಸಿಗೋ ಸಮಯದಲ್ಲಿ ಭಾರತದ ಹಲವಾರು ಮುಖಂಡರುಗಳು ಈ ಒಂದು ಗೋಹತ್ಯೆ ವಿಷಯದಲ್ಲಿ ಬಹಳ ಆಲೋಚನೆ ಮಾಡ್ತಾ ಇದ್ರು. ಅವರಲ್ಲಿ ಪಂಡಿತ್ ಮದನ್ ಮೋಹನ್ ಮೌಲ್ವಿ ಇದ್ರು. ಈ ಮೌಲ್ವಿಯವರೇ ಈ ಗೋಹತ್ಯೆ ಆಂದೋಲನದ ಕೇಂದ್ರ ಬಿಂದು ಕೂಡ. ಸ್ವಾಮಿ ದಯಾನಂದ ಸರಸ್ವತಿಯವರ ಕೇಂದ್ರದಲ್ಲಿ ಹಸುಗಳು ತುಂಬಿದ್ದುವು. ಭಾರತದಲ್ಲಿ ಮಹಾತ್ಮ ಗಾಂಧಿ ಅಂತೂ ಹಲವಾರು ಬಾರಿ ಹೇಳಿದ್ದಾರೆ. ಗಾಂಧೀಜಿ ಈ ಒಂದು ಆಂದೋಲನವನ್ನು ಶುರು ಮಾಡಿದಾಗ ಮಧ್ಯೆ ಮಧ್ಯೆ ಕೂಡ ಹಲವಾರು ಬಾರಿ ಮಹಾತ್ಮ ಗಾಂಧಿ ಏನ್ ಹೇಳಿದ್ರು ಅಂದ್ರೆ, ನಮಗೆ ಸ್ವರಾಜ್ಯಕ್ಕಿಂತ ಬಹಳ ಮಹತ್ವಪೂರ್ಣವಾದ ವಿಷಯ ಅಂದ್ರೆ ಈ ಗೋರಕ್ಷಣೆ. ಇದನ್ನ ಗಾಂಧೀಜಿ ಹಲವಾರು ಬಾರಿ ಹೇಳಿದ್ದಾರೆ. ಜೊತೆಗೆ ನನಗೆ ಗೋಹತ್ಯೆ ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡದಷ್ಟೇ ಭೀಕರ ಅಂತ ಕೂಡ ಗಾಂಧೀಜಿ ಹೇಳ್ತಾರೆ. ಹೀಗಾಗಿ ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ಎಲ್ಲ ನಾಯಕರುಗಳಿಗೂ ಕೂಡ ಈ ಗೋರಕ್ಷಣೆ ಒಂದು ಮಹತ್ವದ ವಿಷಯ ಆಗಿತ್ತು. ಅದೇ ಅವರ ಮೂಲಭೂತ ಪ್ರಶ್ನೆ ಕೂಡ ಆಗಿತ್ತು. ಮಹಾತ್ಮ ಗಾಂಧಿ ಕೂಡ ಗೋಹತ್ಯೆ ಬಗ್ಗೆ ದನಿ ಎತ್ತಿದ್ರು. ಮದನ್ ಮೋಹನ್ ಮೌಲ್ವಿ ಕೂಡ ಗೋಹತ್ಯೆ ಬಗ್ಗೆ ದನಿ ಎತ್ತಿದ್ರು. ಸ್ವಾಮಿ ದಯಾನಂದ ಸರಸ್ವತಿ ಮತ್ತೆ ಲೋಕಮಾನ್ಯ ತಿಲಕ್ ಕೂಡ ಈ ಗೋಹತ್ಯೆಯ ಬಗ್ಗೆ ದನಿ ಎತ್ತಿದ್ರು. ಇವರೆಲ್ಲ ಗೋಹತ್ಯೆ ವಿಷಯದ ಹಿಂದೆ ಇದ್ದಿದ್ದು ಒಂದೇ ಪರಂಪರೆ. ಅದೇ 1870ರಲ್ಲಿ ಕ್ರಾಂತಿ ಮಾಡಿದ್ದು. 1857ರಿಂದ 1870 ಮಧ್ಯ ಏನು ಆಂದೋಲನ ನಡೀತು, ಅದು ಗೋವಿನ ಬಗ್ಗೆ ವಿಷಯವಾಗಿ ನಡೆದಂತ ಆಂದೋಲನ. ಮುಂದೆ ಕೂಡ ಈ ಮಹತ್ವವಾದ ಕೆಲಸ ನಡೀತಾನೇ ಇರುತ್ತೆ. ಸ್ವಾತಂತ್ರ್ಯ ಸಂಗ್ರಾಮದ ಮಧ್ಯದಲ್ಲಿ ಜನಗಳಿಗೆ ಏನನ್ಸಿತ್ತು ಅಂದ್ರೆ, ಬ್ರಿಟಿಷ್ನವರು ಈ ದೇಶ ಬಿಟ್ಟು ಹೊರಟು ಹೋದ್ರೆ ಬ್ರಿಟಿಷ್ನವರು ಈ ದೇಶ ಬಿಟ್ಟು ಹೋಗ್ತಾರೆ ಅನ್ನೋ ಸಮಯ ಬಂದಿತ್ತು. ಯಾವಾಗ ಬ್ರಿಟಿಷ್ನವರು ದೇಶವನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಶುರು ಆಯ್ತೋ 1940ರಲ್ಲಿ, 1940ಕ್ಕಿಂತ ಒಂದು ವರ್ಷ ಮುಂಚೆ ಒಂದು ಮುಖ್ಯವಾದ ಘಟನೆ ನಡೀತು. ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಲಾಹೋರ್ ಅಂತ ಹೇಳಿ ಒಂದು ಪಟ್ಟಣ ಇದೆ. ಮೊದಲು ಇದು ಭಾರತದಲ್ಲಿತ್ತು, ಈಗ ಪಾಕಿಸ್ತಾನದಲ್ಲಿದೆ. ಭಾಗ ಆಯ್ತಲ್ಲ ಆವಾಗಿಂದ. 1939ರಲ್ಲಿ ಬ್ರಿಟಿಷ್ನವರು ಲಾಹೋರ್ನಲ್ಲಿ ಕಸಾಯಿಖಾನೆಯನ್ನ ಪ್ರಾರಂಭ ಮಾಡಿದ್ರು. ಈ ಕಸಾಯಿಖಾನೆ ಯಂತ್ರಗಳಿಂದ ನಡೀತಾ ಇತ್ತು. ಇಲ್ಲಿ ಬಹಳವಾಗಿ ಹಸುಗಳ ಮತ್ತೆ ನಂದಿಗಳ ಅಂದ್ರೆ ಎತ್ತುಗಳ ಹತ್ಯೆ ಆಗೋದ್ರಲ್ಲಿತ್ತು. ಇದು ಬ್ರಿಟಿಷ್ನವರ ಒಂದು ತೀರ್ಮಾನ ಆಗಿತ್ತು. 1939ರಲ್ಲಿ ಲಾಹೋರ್ನಲ್ಲಿ ಕಸಾಯಿಖಾನೆ ಶುರು ಆಯಿತು. ಅದರ ವಿರುದ್ಧವಾಗಿ ಬಹಳ ಉಗ್ರ ರೀತಿಯಲ್ಲಿ ಪಂಡಿತ್ ನೆಹರು ಒಂದು ಆಂದೋಲನವನ್ನ ಮಾಡಿದ್ರು. ಪಂಡಿತ್ ನೆಹರು ಆ ಕಸಾಯಿಖಾನೆಗೆ ವಿರುದ್ಧವಾಗಿ 1939ರಲ್ಲಿ ತಮ್ಮ ಆಂದೋಲನವನ್ನ ಮಾಡಿದ್ರು. ಅದು ಸಫಲ ಕೂಡ ಆಯಿತು. ಏನು ಲಾಹೋರ್ನಲ್ಲಿ 1939ರಲ್ಲಿ ಕಸಾಯಿಖಾನೆ ಶುರು ಆಯಿತು, ಅದು ಮುಚ್ಚೋಯ್ತು. ಆ ಕಸಾಯಿಖಾನೆಯನ್ನು ಮುಚ್ಚೋ ಸಮಯದಲ್ಲಿ ಪಂಡಿತ್ ನೆಹರು ಭಾಷಣದಲ್ಲಿ ಏನು ಹೇಳಿದ್ರು ಅಂದ್ರೆ, ಆ ಭಾಷಣವನ್ನ ಪೂರ್ತಿ ಹೇಳಲಿಕ್ಕಾಗಲ್ಲ, ಅದನ್ನ ಒಂದು ವಾಕ್ಯದಲ್ಲಿ ನಿಮಗೆ ಹೇಳ್ತೀನಿ. ಪಂಡಿತ್ ನೆಹರು ಏನು ಹೇಳ್ತಾ ಇದ್ರು ಅಂದ್ರೆ, ನನಗೆ ಈ ಗೋವಿನ ಹತ್ಯೆಯನ್ನು ನೋಡಿದಾಗ ನನ್ನ ಆತ್ಮ ನನಗೆ ಕೂಗಿ ಹೇಳದ ಹಾಗೆ ಆಗ್ತಾ ಇತ್ತು. ಇದು ಏನಪ್ಪಾ ಅಂದ್ರೆ, ಅವರ ಪ್ರಕಾರ ಅವರೇ ಹೇಳಿದ್ದು, ನಾನೇನಾದ್ರೂ ಸ್ವಾತಂತ್ರ್ಯ ಬಂದ ಮೇಲೆ ಯಾವುದಾದ್ರೂ ಉನ್ನತ ಮಟ್ಟವನ್ನು ತಲುಪಿದ್ರೆ, ನನ್ನ ಕೈಗೇನಾದ್ರೂ ಅಧಿಕಾರ ಸಿಕ್ಕಿದ್ರೆ ಗೋಹತ್ಯೆಯನ್ನು ನಿಲ್ಲಿಸೋದಕ್ಕೆ ಒಂದು ಕಾನೂನನ್ನೇ ಮಾಡ್ತೀನಿ. ಇದು ಪಂಡಿತ್ ನೆಹರು ಮಾಡಿದಂತಹ ಒಂದು ಭಾಷಣ. ಇದೇ ರೀತಿ ಇನ್ನೊಬ್ರು ಭಾರತದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಕೂಡ ಹೇಳಿದ್ರು. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಏನ್ ಹೇಳಿದ್ರು ಅಂದ್ರೆ, ನನಗೆ
ಮಾಂಸಾಹಾರ ಒಂದು ಚೂರು ಕೂಡ ಇಷ್ಟ ಇಲ್ಲ. ಭಾರತದಲ್ಲಿ ಹೆಚ್ಚು ಹೆಚ್ಚು ಸಸ್ಯಾಹಾರಿಗಳಾಗ್ಲಿ ಅನ್ನೋದೇ ನನ್ನ ಆಸೆ. ಹೀಗಾಗಿ ಭಾರತದಲ್ಲಿ ಈ ಮಾಂಸಾಹಾರವನ್ನ ಬಂದ್ ಮಾಡಬೇಕು. ಇದಕ್ಕೆ ಮೊದಲು ನಾವೇನ್ ಮಾಡಬೇಕು ಅಂದ್ರೆ ಈ ಮಾಂಸವನ್ನ ಕಡಿತಾರಲ್ಲ ಆ ಕೇಂದ್ರಗಳನ್ನ ಬಂದ್ ಮಾಡಬೇಕು. ಹೀಗಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಕೂಡ ಸ್ವಾತಂತ್ರ್ಯಕ್ಕೆ ಮುಂಚೆ ಈ ರೀತಿ ಒಂದು ಸಂಕಲ್ಪವನ್ನು ಮಾಡಿದ್ರು. ಸ್ವಾತಂತ್ರ್ಯ ಬಂದ ಮೇಲೆ ಭಾರತದಲ್ಲಿ ನಾನೇನಾದ್ರೂ ಯಾವುದಾದ್ರೂ ಮಹತ್ವದ ಹುದ್ದೆಗೆ ಹೋಗಿದ್ದೇ ಆದ್ರೆ ಗೋವಿನ ಮಾಂಸ ಎಲ್ಲಿ ಸಿಗತ್ತೆ, ಗೋಹತ್ಯೆ ಎಲ್ಲಿ ಆಗತ್ತೆ, ಭಾರತದಲ್ಲಿ ಪ್ರಾಣಿಗಳನ್ನ ಎಲ್ಲೆಲ್ಲಿ ಕೊಲ್ತಾರೆ, ಈ ಎಲ್ಲಾ ಕೇಂದ್ರಗಳನ್ನ ಬಂದ್ ಮಾಡಿಸ್ತೀನಿ. ಇದಕ್ಕೋಸ್ಕರ ಕೇಂದ್ರೀಯ ಮಟ್ಟದಲ್ಲಿ ಒಂದು ಕಾನೂನನ್ನೇ ಜಾರಿ ಮಾಡೋಣ. ಈ ಭಾವನೆಗಳು ಭಾರತದ ಮುಖಂಡರಲ್ಲಿ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆನೇ ಇತ್ತು. ಸ್ವಾತಂತ್ರ್ಯ ಸಿಕ್ಕ ಮೇಲೆ ಈ ಇಬ್ರು ವ್ಯಕ್ತಿಗಳು ಭಾರತದ 2 ಅತ್ಯುನ್ನತ ಪದವಿಯನ್ನ ಪಡೆದ್ರು. ಭಾರತದ ಮೊದಲನೇ ಪ್ರಧಾನಮಂತ್ರಿಯಾಗಿ ನೆಹರು ಆದ್ರು, ಭಾರತದ ಮೊದಲನೇ ರಾಷ್ಟ್ರಪತಿಯಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಆದ್ರು. ಭಾರತದ ಪ್ರಧಾನಮಂತ್ರಿ ಮತ್ತೆ ರಾಷ್ಟ್ರಪತಿ ಆಗೋದಕ್ಕಿಂತ ಮುಂಚೆ ಈ ಇಬ್ರು ವ್ಯಕ್ತಿಗಳು ಗೋಹತ್ಯೆ ನಡಿಬಾರ್ದು ಅಂತ ನಿರ್ಧಾರ ಮಾಡಿದ್ರು. ಗೋರಕ್ಷಣೆ ಆಗಬೇಕಾಗಿದೆ ಅಂತ ಹೇಳಿದ್ರು. ಮಾಂಸವನ್ನ ಮಾರುವಂತ ಕೇಂದ್ರಗಳನ್ನ ಬಂದ್ ಮಾಡಬೇಕು ಅಂತ ಹೇಳಿದ್ರು. ಇಬ್ರು ಮುಖಂಡರು ಕೂಡ ಈ ಮಾಂಸ ಉತ್ಪಾದನೆ ಮಾಡೋ ಕೇಂದ್ರಗಳನ್ನ ಬಂದ್ ಮಾಡೋದಕ್ಕೆ ಅವಶ್ಯಕತೆ ಇದ್ರೆ ನಾವು ಕೇಂದ್ರೀಯ ಮಟ್ಟದಲ್ಲಿ ಒಂದು ಕಾನೂನನ್ನೇ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು. ಇಬ್ಬರಲ್ಲಿ ಒಬ್ರು ಮೊದಲನೇ ಪ್ರಧಾನಮಂತ್ರಿ ಆದ್ರು, ಇನ್ನೊಬ್ರು ಮೊದಲನೇ ರಾಷ್ಟ್ರಪತಿ ಕೂಡ ಆದ್ರು. ನನಗೆ ದುಃಖ ಏನಪ್ಪಾ ಅಂದ್ರೆ ಅದೇ ದೌರ್ಭಾಗ್ಯ ಕೂಡ. ಪಂಡಿತ್ ನೆಹರು ಮತ್ತೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ತಮ್ಮ ಅಧಿಕಾರದ ಪೂರ್ತಿ ಅವಧಿನಲ್ಲಿ ಯಾವ ಗೋರಕ್ಷಣೆಯ ಕಾನೂನನ್ನೂ ಕೂಡ ಮಾಡಲೇ ಇಲ್ಲ. ಇದು ಬಿಟ್ಟು ಬೇಕಾದಷ್ಟು ಬೇರೆ ಬೇರೆ ಕಾನೂನುಗಳನ್ನೆಲ್ಲ ಮಾಡಿದ್ರು. 1855ರಲ್ಲಿ ಪಂಡಿತ್ ನೆಹರು ಪಾರ್ಲಿಮೆಂಟ್ನಲ್ಲಿ ಒಂದು ಭಾಷಣವನ್ನು ಮಾಡಿದ್ರು. ಈ ಭಾಷಣದ ಜೆರಾಕ್ಸ್ ನನ್ನ ಹತ್ರ ಇದೆ. ಪಂಡಿತ್ ನೆಹರು 1955ರಲ್ಲಿ ಪಾರ್ಲಿಮೆಂಟ್ನಲ್ಲಿ ಭಾಷಣ ಮಾಡಿದ್ರು. ಏನಾಯ್ತು ಅಂದ್ರೆ ಒಬ್ಬ ಸಂಸತ್ ಸದಸ್ಯ ಈ ಗೋಹತ್ಯೆಯನ್ನು ನಿಷೇಧ ಮಾಡಲಿಕ್ಕೆ ಒಂದು ವಿಧೇಯಕವನ್ನ ಮಂಡನೆ ಮಾಡಿದ್ರು. ಅದೇ ವಿಧೇಯಕ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ. ಈ ಚರ್ಚೆ ನಡೀತಾ ಇರಬೇಕಾದ್ರೆ ಪಂಡಿತ್ ನೆಹರು ಏನ್ ಹೇಳಿದ್ರು ಅಂದ್ರೆ ಈ ವಿಧೇಯಕವನ್ನ ತರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಅಂದ್ರೆ ಗೋಹತ್ಯೆ ನಡೀಲಿ ಅಂತ ಹೇಳಿದ್ರು. ಸ್ವಾತಂತ್ರ್ಯಕ್ಕೆ ಮೊದಲು ಒಂದು ಮಾತು ಹೇಳಿದ್ರು, ಸ್ವಾತಂತ್ರ್ಯ ಸಿಕ್ಕ ಮೇಲೆ ಪ್ರಧಾನಮಂತ್ರಿ ಆದ ಮೇಲೆ ಅಂದ್ರೆ ಪಾರ್ಲಿಮೆಂಟ್ ಒಳಗಡೆ ಅದಕ್ಕೆ ವಿರುದ್ಧವಾಗಿ ಉತ್ತರ ಕೊಟ್ಟಿದ್ದಾರೆ. ಸ್ನೇಹಿತರೆ, ಏನಿವತ್ತು ಭಾರತದ ರಾಜಕಾರಣಿಗಳಿದ್ದಾರೆ, ಅಧಿಕಾರ ಸಿಗೋವರೆಗೆ ಒಂದು ಮಾತು, ಅಧಿಕಾರ ಸಿಕ್ಕಿದ ಮೇಲೆ ಒಂದು ಮಾತಾಡ್ತಾರೆ. ಸ್ವಾತಂತ್ರ್ಯಕ್ಕಿಂತ ಮುಂಚೆಯಿಂದಾನೇ ಬಂದಿರುವಂಥ ಪರಂಪರೆ ಇದು. ನಿಮ್ಮ ಮುಖಂಡರುಗಳನ್ನು ನೋಡಿ ಅಳಬೇಡಿ. ಆ ಸ್ವಾತಂತ್ರ್ಯದ ಕಾಲದ ನಾಯಕರುಗಳು ಅದು ಸಿಗೋದಕ್ಕೆ ಮುಂಚೆ ಗೋಹತ್ಯೆಯನ್ನು ವಿರೋಧ ಮಾಡ್ತಾ ಇದ್ದಂಥವ್ರು. ಅದೇ ಅಧಿಕಾರ ಸಿಕ್ಕಿದ ಮೇಲೆ ಗೋಹತ್ಯೆ ನಿಲ್ಸಕ್ಕಾಗಲ್ಲ ಅಂತಾರೆ. ಇದಕ್ಕಿಂತ ದೊಡ್ಡ ವಿರೋಧಾಭಾಸ ಇನ್ನೇನಿದೆ ಹೇಳಿ? ಈ ಪಂಡಿತ್ ನೆಹರು ಮತ್ತೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಇಬ್ರೂ ಕೂಡ ನಾವು ಕೇಂದ್ರೀಯ ಮಟ್ಟದಲ್ಲಿ ಗೋಹತ್ಯೆಯನ್ನು ನಿಷೇಧ ಮಾಡಲಿಕ್ಕೆ ಕಾನೂನು ಮಾಡ್ತೀವಿ ಅಂತ ಹೇಳಿದ್ದನ್ನ ಮರ್ತು ಬಿಟ್ರು ಅನ್ಸುತ್ತೆ. ಇವತ್ತಿನವರೆಗೂ ನಿಮ್ಮ ದುರ್ಭಾಗ್ಯ ಏನು ಅಂದ್ರೆ ಸ್ವಾತಂತ್ರ್ಯ ಸಿಕ್ಕಿ 50 ವರ್ಷ ಆದ್ರೂ ಕೂಡ ಇವತ್ತಿನವರೆಗೂ ಕೇಂದ್ರೀಯ ಮಟ್ಟದಲ್ಲಿ ಈ ಪ್ರಾಣಿಗಳ ಹತ್ಯೆಯನ್ನು ನಿಷೇಧ ಮಾಡೋ ಅಂತ ಒಂದು ಕಾನೂನು ಕೂಡ ಮಾಡ್ಲಿಕ್ಕಾಗ್ಲಿಲ್ಲ. ಸ್ವಾತಂತ್ರ್ಯಕ್ಕೆ ಮುಂಚೆ ದೇಶ ಹೇಗಿತ್ತು, ಸ್ವಾತಂತ್ರ್ಯ ಸಿಕ್ಕ ಮೇಲೂ ಹಾಗೇ ಇದೆ. ದುರ್ಭಾಗ್ಯ ಏನಪ್ಪಾ ಅಂದ್ರೆ ಆವತ್ತಿಗಿಂತ ಇವತ್ತು ಪರಿಸ್ಥಿತಿ ಇನ್ನೂ ಎಕ್ಕುಟ್ಟು ಹೋಗಿದೆ. ದಾಖಲೆಗಳು ಏನ್ ಹೇಳ್ತಾವೆ ಅಂದ್ರೆ ಬ್ರಿಟಿಷ್ನವರು 350 ಕಸಾಯಿಖಾನೆಗಳನ್ನ ತೆರೆದ್ರು. ಇವತ್ತು ಸ್ವಾತಂತ್ರ್ಯ ಸಿಕ್ಕಿ 50 ವರ್ಷಗಳ ನಂತರ ಭಾರತದಲ್ಲಿ 36,000 ಕಸಾಯಿಖಾನೆಗಳಿದ್ದಾವೆ. ಸ್ವಾತಂತ್ರ್ಯ ಸಿಕ್ಕೇ ಇರಲಿಲ್ಲ, ಆವಾಗ ಬರೀ 350 ಕಸಾಯಿಖಾನೆಗಳಿದ್ವು. ಆದ್ರೆ ಈವಾಗ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ 50 ವರ್ಷದಲ್ಲಿ 36,000 ಕಸಾಯಿಖಾನೆಗಳಿದ್ದಾವೆ. ಅದರಲ್ಲಿ ಒಂದೊಂದು ಕಸಾಯಿಖಾನೆ ಹೇಗಿದೆ ಅಂದ್ರೆ ಇವತ್ತಿನ ಭಾರತದ ಒಂದೊಂದು ದೊಡ್ಡ ಕಸಾಯಿಖಾನೆಗಳಲ್ಲಿ 10,000 ಹಸುಗಳನ್ನ ಕೊಲ್ಲುತ್ತಾ ಇದ್ದಾರೆ. ಇದು ಮುಂಬೈನಲ್ಲಿದೆ, ದೇವನಾರ್ನಲ್ಲಿದೆ, ಮೇಡಕ್ನಲ್ಲಿದೆ, ಕೋಲ್ಕತ್ತಾದಲ್ಲಿದೆ.
ಭಾರತದ ಒಂದೊಂದು ದೊಡ್ಡ ಕಸಾಯಿಖಾನೆಗಳಲ್ಲಿ ಕಡಿಮೆ ಅಂದ್ರೆ 10,000 ಪಶುಗಳನ್ನ ಕೊಲ್ಲುತ್ತಾರೆ. ನೀವೇ ಯೋಚನೆ ಮಾಡಿ, ದಿನದ 24 ಗಂಟೆ ನಿಮ್ಮ ತಯಾರಿ ಹೇಗಿರುತ್ತೆ ಅಂತ. ಇವತ್ತು ರಾತ್ರಿ ಮಲಗ್ತೀರಿ, ಪುನಃ ನಾಳೆ ರಾತ್ರಿನೂ ಮಲಗ್ತೀರಿ. ಇಷ್ಟೇ ಸಮಯದಲ್ಲಿ ಸುಮಾರು 10,000 ಪಶುಗಳನ್ನ ಕೊಲ್ಲುತ್ತಾರೆ, ಅದು ಒಂದೇ ಒಂದು ಕಸಾಯಿಖಾನೆಯಲ್ಲಿ. ಆದರೆ ಇಲ್ಲಿ 36,000 ಕಸಾಯಿಖಾನೆಗಳಿದ್ದಾವೆ. ಏನು ಸ್ಥಿತಿ ಇರಬಹುದು ಈ ದೇಶದ್ದು? ಬ್ರಿಟಿಷ್ನವರ ಕಾಲದ ದಾಖಲೆ ಏನು ಹೇಳುತ್ತೆ ಅಂದ್ರೆ, ನಾನು ಮೊದಲೇ ನಿಮ್ಗೆ ಹೇಳಿದ್ದೆ, ಸುಮಾರು 30 ವರ್ಷದ ಅವಧಿನಲ್ಲಿ ಬ್ರಿಟಿಷ್ನವರು 10,000 ಕೋಟಿ ಹಸುಗಳನ್ನ ಕೊಂದ್ರು ಅಂತ. ಅದೇ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದ 50 ವರ್ಷದಲ್ಲಿ, ಯಾವ ವರ್ಷ ನಮಗೆ ಸ್ವಾತಂತ್ರ್ಯ ಸಿಕ್ತು ಆವತ್ತಿಂದ 1997-98ರವರೆಗೆ ಭಾರತದಲ್ಲಿ 48 ಕೋಟಿ ಗೋವುಗಳನ್ನು ನಾಶ ಮಾಡಿದರು. 48 ಕೋಟಿ. ಬ್ರಿಟಿಷ್ನವರು 30 ವರ್ಷದಲ್ಲಿ ಸುಮಾರು 10 ಕೋಟಿ ಗೋಹತ್ಯೆಯನ್ನು ಮಾಡಿದ್ರು. ಅದೇ ನಮ್ಮ ಸರ್ಕಾರ 50 ವರ್ಷದಲ್ಲಿ 48 ಕೋಟಿ ಗೋವಿನ ಹತ್ಯೆ. ಅಂದ್ರೆ ನಮಗೆ ಸ್ವಾತಂತ್ರ್ಯ ಸಿಕ್ಕದ 50 ವರ್ಷದಲ್ಲಿ ಸುಮಾರು 50 ಕೋಟಿ ಹಸು, ಎತ್ತು, ಕರು, ಇತರೆ ಪ್ರಾಣಿಗಳನ್ನ ನಾವು ಹತ್ಯೆ ಮಾಡಿದ್ದೀವಿ. ಒಂದು ಸ್ವಲ್ಪ ನೀವು ಯೋಚನೆ ಮಾಡಿ ನೋಡಿ, ನಾವೇನಾದ್ರೂ ಈ 48-50 ಕೋಟಿ ಗೋವುಗಳನ್ನ ಉಳಿಸ್ಕೊಂಡಿದ್ದಿದ್ರೆ ನಮ್ಮ ದೇಶದ ಸಂಪತ್ತು ಎಷ್ಟು ಸಮೃದ್ಧವಾಗಿರ್ತಿತ್ತು, ದುಡ್ಡು ಎಷ್ಟಾಗ್ತಿತ್ತು ನಿಮಗೆ ಇನ್ನೂ ಕೂಡ ಗೊತ್ತಿಲ್ಲ. ಒಂದು ಹಸು ನಿಮ್ಮ ಮನೆ ಮುಂದೆ ಇದೆ ಅಂದ್ರೆ ಅದು ವರ್ಷ ಪೂರ್ತಿ ಹಾಲು ಕೊಡ್ಲಿ ಅಥವಾ ಹಾಲು ಕೊಡದೇ ಇರಲಿ, ಹಾಲನ್ನೇ ಕೊಡದೇ ಇರೋ ಒಂದು ಹಸು ನಿಮ್ಮ ಮನೆ ಮುಂದೆ ಇದೆ ಅಂದ್ರೆ ಒಂದು ವರ್ಷದಲ್ಲಿ ಆ ಹಸು 25,000 ರೂಪಾಯಿಯ ಬೆಲೆಯ ಗೊಬ್ಬರವನ್ನ ನಮಗೆ ಕೊಡುತ್ತೆ, ಸಗಣಿಯನ್ನ ಕೊಡುತ್ತೆ. ನೀವದನ್ನ ಗೊಬ್ಬರ ಅಂತ ಕರಿತೀರಿ. ಒಂದು ವರ್ಷದಲ್ಲಿ ಒಂದು ಹಸು 25,000 ರೂಪಾಯಿ ಗೊಬ್ಬರ ಕೊಡತ್ತೆ ಅನ್ನೋದಾದ್ರೆ ಈ ಏನು 50 ಕೋಟಿ ಗೋವಂಶದ ಹತ್ಯೆ ಆಗಿದೆ, ಈಗ ನೀವೇ ಲೆಕ್ಕ ಹಾಕಿ. ಆ 50 ವರ್ಷದಲ್ಲಿ ಎಷ್ಟು ಅರಬ್ ಡಾಲರ್ಗಳನ್ನ ನಾವು ಈ ಗೋಹತ್ಯೆ ಮುಖಾಂತರ ಕಳ್ಕೊಂಡಿದ್ದೀವಿ ನಿಮಗೂ ಗೊತ್ತು, ನನಗೂ ಗೊತ್ತು. ಹಸುವಿನ ಗೊಬ್ಬರ ಭೂಮಿಗೆ ಹಾಕ್ಲಿಲ್ಲ ಅಂದ್ರೆ ಆ ಭೂಮಿನಲ್ಲಿ ಏನೂ ಕೂಡ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಭತ್ತ ಆಗಲ್ಲ, ಕಡ್ಲೆ ಆಗಲ್ಲ, ರಾಗಿ ಆಗಲ್ಲ, ಏನೂ ಕೂಡ ಆಗಲ್ಲ. ಈ ಭತ್ತ, ರಾಗಿ, ಕಡ್ಲೆ ಆಗ್ಲಿಲ್ಲ ಅಂದ್ರೆ ನಮ್ಮ ಹೊಟ್ಟೆ ಹೇಗೆ ತುಂಬಿಸೋದು? ಯಾವ ಹಸುವಿನಿಂದ ನಮ್ಗೆ ಇಷ್ಟೆಲ್ಲ ಮಹತ್ವವಾದ ವಸ್ತುಗಳು ಸಿಗ್ತಾ ಇದ್ದಾವೆ ಅದನ್ನೇ ನಾವು ಕಳ್ಕೋತಾ ಇದ್ದೀವಿ. ಕಳೆದ 50 ವರ್ಷದಲ್ಲಿ ಬೇಕಾದಷ್ಟು ಅರಬ್ ಡಾಲರ್ಗಳು ನಮಗೆ ನಷ್ಟ ಆಗಿವೆ. ಒಂದು ವರ್ಷದಲ್ಲಿ ಒಂದು ಹಸು 10,000-15,000 ರೂಪಾಯಿ ಹಾಲು ಕೊಡತ್ತೆ ಅನ್ನೋದಾದ್ರೆ ಏನು ಈ 48 ಕೋಟಿ ಗೋವುಗಳ ಹತ್ಯೆ ಆಗಿದೆ ಈ 50 ವರ್ಷದಲ್ಲಿ, ಎಷ್ಟು ಕೋಟಿ ಹಾಲನ್ನು ನಾಶ ಮಾಡಿದೆ ಅಲ್ವಾ ನಮ್ಮ ಸರ್ಕಾರ? ನಿಮಗೆ ಗೊತ್ತಿಲ್ಲ. ಹಸುವಿನ ಗೊಬ್ಬರ ಮತ್ತೆ ಹಸುವಿನ ಹಾಲು, ಇದಕ್ಕಿಂತ ಮಹತ್ವವಾಗಿರೋದು ಹಸುವಿನ ಮೂತ್ರ, ಅಂದ್ರೆ ಹಸುವಿನ ಗಂಜಲ. ಈ ವಿಷಯವನ್ನ ಕೇಳಿದ್ರೆ ನಿಮಗೆ ಖುಷಿನೂ ಆಗಬಹುದು, ಆಶ್ಚರ್ಯ ಕೂಡ ಆಗಬಹುದು. ಹಸುವಿನ ಗಂಜಲದಿಂದ 108 ರೀತಿಯ ಔಷಧಿಗಳನ್ನ ತಯಾರು ಮಾಡ್ತಾರೆ. ನಮ್ಮ ದೇಶದ ಆಯುರ್ವೇದದ 2 ಮಹಾನ್ ಗ್ರಂಥ ಏನಿದೆ, ಚರಕ ಸಂಹಿತೆ, ಸುಶ್ರುತ ಹರಿತ ಸಂಹಿತೆ, ಇವೆಲ್ಲವುಗಳಲ್ಲಿ ಹಸುವಿನ ಗಂಜಲ ಬಹಳ ಶ್ರೇಷ್ಠವಾದದ್ದು ಅನ್ನೋದಕ್ಕೆ ಬಹಳಷ್ಟು ಪುರಾವೆಗಳಿದ್ದಾವೆ. ಪ್ರಪಂಚದಲ್ಲಿ ಒಂದು ರೋಗ ಇದೆ, ಡಯಾಬಿಟಿಸ್ ಅಂತ, ಅಂದ್ರೆ ಸಕ್ಕರೆ ರೋಗ ಅಂತ. ಹೋಮಿಯೋಪತಿನಲ್ಲಿ ಈ ಡಯಾಬಿಟಿಸ್ಗೆ ಏನು ಪರ್ಮನೆಂಟ್ ಆದ ಚಿಕಿತ್ಸೆ ಇಲ್ಲ, ಅಲೋಪತಿನಲ್ಲೂ ಇಲ್ಲ. ಡಯಾಬಿಟಿಸ್ ಅನ್ನ ಕಂಟ್ರೋಲ್ ಮಾಡಬಹುದು, ಆದರೆ ಯಾವುದೇ ಪರ್ಮನೆಂಟ್ ಆದ ಚಿಕಿತ್ಸೆ ಇಲ್ಲ. ಇದೇ ಡಯಾಬಿಟಿಸ್ ಅನ್ನ ಹಸುವಿನ ಗಂಜಲದಿಂದ ಪರ್ಮನೆಂಟ್ ಆಗಿ ದೂರಕ್ಕೆ ಕಳಿಸಬಹುದು. ಹೀಗಾಗಿ ಹಸುವಿನ ಹಾಲು, ಹಸುವಿನ ಗೊಬ್ಬರ, ಹಸುವಿನ ಗಂಜಲ ಇವು ಬಹಳ ಅವಶ್ಯಕವಾಗಿ ಬೇಕಾಗಿರೋ ಪದಾರ್ಥಗಳು. ಹಿಂದಿನ 50 ವರ್ಷದಲ್ಲಿ 48 ಕೋಟಿ ಹಸುಗಳ ಹತ್ಯೆ ಆಗಿರೋದ್ರಿಂದ ನೀವೇ ಒಂದು ಅಂದಾಜು ಮಾಡಿ, ಈ 50 ವರ್ಷದಲ್ಲಿ ಎಷ್ಟು ಲಕ್ಷ ಕೋಟಿ ರೂಪಾಯಿಗಳನ್ನ ನಾವು ನಷ್ಟ ಮಾಡ್ಕೊಂಡಿದ್ದೀವಿ ಈ ದೇಶದಲ್ಲಿ ಅಂತ. ಇವತ್ತು ನಿಮಗೆ ಇನ್ನೊಂದು ವಿಷಯ ಹೇಳ್ತೀನಿ. ಇವಾಗ ಭಾರತದಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ದು ಭಯಂಕರವಾದ ಒಂದು ಸಮಸ್ಯೆ ಇದೆ. ಏನು ಈ ಪೆಟ್ರೋಲ್ ಮತ್ತೆ ಡೀಸೆಲ್ ಸಮಸ್ಯೆ ಅಂದ್ರೆ, ಪ್ರತಿ ವರ್ಷ ಭಾರತ ಸರ್ಕಾರ ಹೇಳ್ತಾನೆ ಇರುತ್ತೆ ಭಾರತದಲ್ಲಿ
ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಜಾಸ್ತಿ ಮಾಡಬೇಕಾಗತ್ತೆ. ಯಾಕೆ ಅಂದರೆ ಭಾರತದ ಈ ತೈಲೋದ್ಯಮದ ಬೇಡಿಕೆ ಬಹಳ ಜಾಸ್ತಿ ಆಗ್ತಾ ಇದೆ ಪ್ರತಿದಿನ. ಯಾವತ್ತೂ ಕೂಡ ಈ ಒಂದು ಬೇಡಿಕೆ ಸರಿ ಹೋಯ್ತು ಅಂದರೆ ನಮಗೆ ಎಷ್ಟು ಬೇಕೋ ಅಷ್ಟು ಸಿಕ್ತು ಅಂತ ಹೇಳಲಿಕ್ಕೆ ಆಗ್ತಾನೇ ಇಲ್ಲ. ಹೀಗಾಗಿ ಕೋಟ್ಯಾಂತರ ರೂಪಾಯಿ ಡೆಫಿಸಿಟ್ ಈ ಕ್ಷೇತ್ರದಲ್ಲಿ ಇದ್ದೇ ಇದೆ. ಹೀಗಾಗಿ ನಾವು ಈ ಪೆಟ್ರೋಲ್ ಮತ್ತು ಡೀಸೆಲ್ ಬಹಳ ಜಾಸ್ತಿ ದುಡ್ಡು ಕೊಟ್ಟು ಹೊರಗಡೆಯಿಂದ ಆಮದು ಮಾಡ್ಕೋತಾ ಇದ್ದೀವಿ. ಇವಾಗ್ಲಂತೂ ನಮ್ಮ ರೂಪಾಯಿ ಬೆಲೆ ಪಾತಾಳಕ್ಕಿಳಿದು ಹೋಗಿದೆ. ಅದೇ ರೀತಿ ಈಚೆ ಕಡೆಯಿಂದ ಬರೋ ಪೆಟ್ರೋಲ್ ಮತ್ತು ಬೇರೆ ತೈಲಗಳ ಬೆಲೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಯಾಕಂದರೆ ನಿಮ್ಮ ರೂಪಾಯಿ ಬೆಲೆ ಇಳಿತಾ ಇದೆ, ಅದಕ್ಕೆ ಹೊರಗಡೆಯಿಂದ ಬರೋ ವಸ್ತು ನಮಗೆ ದುಬಾರಿ ಆಗತ್ತೆ. ನಮ್ಮ ದೇಶದಲ್ಲಿ ರೂಪಾಯಿ ಇಳಿತಾ ಹೋಯಿತು. 1947ರಿಂದ 1997-98ರವರೆಗೆ ನಮ್ಮ ರೂಪಾಯಿ ಎಷ್ಟರ ಮಟ್ಟಿಗೆ ಬಿದ್ದು ಹೋಗಿದೆ ಅಂದರೆ ಹಿಂದಿನ 7 ವರ್ಷದಲ್ಲಿ ನಮ್ಮ ರೂಪಾಯಿ ಬೆಲೆ ಸುಮಾರು 120% ಬಿದ್ದು ಹೋಗಿದೆ. 1990ರಲ್ಲಿ ನಮ್ಮ ದೇಶದಲ್ಲಿ $1ಗೆ 18 ರೂಪಾಯಿ ಇತ್ತು. ಅದೇ ಇವತ್ತು 98ರಲ್ಲಿ 40ರಿಂದ 42 ರೂಪಾಯಿ ಆಗಿದೆ. ಏನು ನಮ್ಮ ರೂಪಾಯಿ ಬೆಲೆ 120% ಬಿದ್ದು ಹೋಗಿದೆ. ಇದಕ್ಕೆ ಕಾರಣ ಏನಪ್ಪಾ ಅಂದರೆ ಬೇರೆ ದೇಶದಿಂದ ನಮಗೆ ಬರೋ ಪೆಟ್ರೋಲ್ ಮತ್ತು ಡೀಸೆಲ್ 120% ಬೆಲೆ ಜಾಸ್ತಿ ಆಗಿದೆ. ಅದಕ್ಕೆ ಹೇಗೆ ಈ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಜಾಸ್ತಿ ಆಗತ್ತೋ ಹಾಗೆ ತೈಲದ ಹಣದ ಕೊರತೆ ಕೂಡ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಭಾರತ ಸರ್ಕಾರ ಏನು ಮಾಡುತ್ತೆ? ಭಾರತ ಸರ್ಕಾರ ತೈಲಕ್ಕಾಗಿ ಹಣದ ಕೊರತೆಯನ್ನು ಕಡಿಮೆ ಮಾಡೋಕ್ಕೋಸ್ಕರ ನಿಮ್ಮಂಥವ್ರ ಮೇಲೆ ಟ್ಯಾಕ್ಸ್ ಹಾಕತ್ತೆ. ಹಾಗೆ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆಯನ್ನು ಜಾಸ್ತಿ ಮಾಡುತ್ತೆ. ಒಂದು ಸಾರಿ ಬೆಂಗಳೂರಿನಲ್ಲಿ ಒಂದು ಭಾರಿ ಸಭೆ ನಡೀತು. ಅದರಲ್ಲಿ ಸರ್ಕಾರಿ ಅಧಿಕಾರಿಗಳು ಕೂಡ ಇದ್ರು. ಅದರಲ್ಲಿ ಭಾರತದ ಮೇಧಾವಿ ಅರ್ಥಶಾಸ್ತ್ರಜ್ಞರೂ ಕೂಡ ಇದ್ರು. ನಮ್ಮ ದೇಶದ ಮೇಲೆ ಸಾಮಾಜಿಕ ಕಳಕಳಿ ಇರುವಂತಹ ವ್ಯಕ್ತಿಗಳೂ ಕೂಡ ಇದ್ರು. ನಾನು ಕೂಡ ಆ ಸಭೆಯಲ್ಲಿ ಭಾಗವಹಿಸಿದ್ದೆ. ಆದರೆ ನನಗೆ ಆಮೇಲೆ ಗೊತ್ತಾಯಿತು ನಾನು ಅಲ್ಲಿಗೆ ಹೋಗಬಾರ್ದಾಗಿತ್ತು ಅಂತ. ಯಾಕಂದರೆ ಅವರ ತಲೆಗೆ ಮಾತ್ರ ಕೆಲಸ ಕೊಡ್ತಾರೆ, ಆದರೆ ನನಗೆ ಅವರ ಕೆಲಸ ಮಾಡೋಕ್ಕೆ ಆಗೋದಿಲ್ಲ. ಆದರೆ ಅಲ್ಲಿ ಭಾಗವಹಿಸಿದ್ದೆ ನನ್ನ ದೌರ್ಭಾಗ್ಯ. ನನಗೆ ಆ ಸಮಾರಂಭಕ್ಕೆ ಬರಲಿಕ್ಕೆ ಆಮಂತ್ರಣ ಕೊಟ್ಟಿದ್ರು. ಅಲ್ಲಿ ಮಾತುಕತೆ ನಡೀತಾನೆ ಇತ್ತು. ಭಾರತ ಸರ್ಕಾರದ ಒಬ್ಬ ಅಧಿಕಾರಿಗೆ ಏನು ಚಿಂತೆ ಆಗಿತ್ತು ಅಂದರೆ ನಮ್ಮ ದೇಶದಲ್ಲಿ ಈ ತೈಲದ ಹಣದ ಕೊರತೆಯನ್ನು ಯಾವ ರೀತಿ ಸರಿ ಮಾಡಬಹುದು ಅಂತ. ಎಲ್ಲರೂ ಅವರವರ ಸಲಹೆಗಳನ್ನು ಕೊಟ್ಟರು. ಎಲ್ಲರ ಸಲಹೆಗಳನ್ನು ಅವರು ಕೇಳಿದ್ರು. ಕೊನೆಗೆ ರಾಜೀವ್ ಭಾಯ್ ನಿಮ್ಮ ಸಲಹೆ ಏನು ಅಂತ ಅಂದರು. ಈಗ ಭಾರತ ಸರ್ಕಾರ ಎದುರಿಸ್ತಾ ಇರೋ ತೈಲದ ಹಣದ ಕೊರತೆಯನ್ನು ಯಾವ ರೀತಿ ಸರಿ ಮಾಡಬಹುದು ಅನ್ನೋದಕ್ಕೆ ನಿಮ್ಮ ಸಲಹೆ ಏನು ಅಂತ ಕೇಳಿದ್ರು. ನಾನು ನನ್ನ ಸಲಹೆಯನ್ನು ಹೇಳೋದಕ್ಕೆ ಮುಂಚೆ ನಿಮ್ಮಲ್ಲಿ 2 ಪ್ರಶ್ನೆಗಳನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದೆ. ನೀವು ಆ 2 ಪ್ರಶ್ನೆಗಳಿಗೆ ಉತ್ತರ ನೀಡಿ, ಆಮೇಲೆ ನಾನು ನನ್ನ ಸಲಹೆಗಳನ್ನು ನೀಡ್ತೀನಿ ಅಂತ ಹೇಳಿದೆ. ಸರಿ, ನಿಮ್ಮ ಪ್ರಶ್ನೆ ಕೇಳಿ ಅಂತಂದ್ರು. ನಮ್ಮ ದೇಶದಲ್ಲಿ ಏನು ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ವಸ್ತುಗಳ ಸಾಗಾಣಿಕೆ ನಡೀತಾ ಇದೆ, ಏನು ಪದಾರ್ಥ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತಾ ಇದೆ, ಈ ಕೆಲಸದಲ್ಲಿ ಎತ್ತಿನ ಗಾಡಿನಲ್ಲಿ ನಾವು ನಮ್ಮ ಕೆಲಸವನ್ನ ಮಾಡ್ತಾ ಇದ್ದೀವಿ. ಎಷ್ಟು ಕೆಲಸವನ್ನ ಲಾರಿಗಳಲ್ಲಿ ಮಾಡ್ತಾ ಇದ್ದೀವಿ, ರೈಲು, ವಿಮಾನ, ಹಡಗಿನಲ್ಲಿ ಎಷ್ಟು ಸಾಮಾನನ್ನ ಸಾಗಿಸ್ತಾ ಇದ್ದೀವಿ ಅಂತ ಕೇಳಿದೆ. ಟೆಕ್ನಿಕಲ್ ಆಗಿ ನಾನು ಕೇಳಿದಂತಹ ಪ್ರಶ್ನೆ ಹೇಗಿತ್ತು ಅಂದ್ರೆ, ಭಾರತದ ಸರಕು ಸಾಗಾಣಿಕೆಯಲ್ಲಿ ಆರ್ಗನೈಸ್ಡ್ ಸೆಕ್ಟರ್ ಎಷ್ಟು ಭಾಗ ಇದೆ, ಅನ್ಆರ್ಗನೈಸ್ಡ್ ಸೆಕ್ಟರ್ ಎಷ್ಟು ಭಾಗ ಇದೆ. ಇದಕ್ಕೆ ಆ ಅಧಿಕಾರಿ ಕೊಟ್ಟಂತಹ ಉತ್ತರ ಏನಪ್ಪಾ ಅಂದ್ರೆ, ರಾಜೀವ್ ಭಾಯ್, ಇವತ್ತಿಗೂ ಕೂಡ ಏನು ಪದಾರ್ಥಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತಾ ಇದೆ ಅದರಲ್ಲಿ 60% ಅಂದ್ರೆ 60 ಭಾಗ ಎತ್ತಿನ ಗಾಡಿಯನ್ನು ಬಳಸಿಕೊಂಡು ಸಾಮಾನುಗಳನ್ನು ಸಾಗಿಸ್ತಾ ಇದ್ದೀವಿ. ಅಯ್ಯಪ್ಪ, 60 ಭಾಗ ಅಂದ್ರೆ ಪದಾರ್ಥಗಳ ಒಟ್ಟು ಸಾಗಾಣಿಕೆನಲ್ಲಿ 100 ಭಾಗದಲ್ಲಿ 60 ಭಾಗ ಪ್ರಾಣಿಗಳನ್ನ ಬಳಸ್ಕೊಂಡು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸ್ತಾ ಇದ್ದೀವಿ. ಇನ್ನು ಉಳಿದ 40 ಭಾಗ ಸರಕು ಸಾಗಾಣಿಕೆ ಏನಿದೆ ಅದು ರೈಲಿನ ಮುಖಾಂತರ ನಡೆಯುತ್ತೆ, ಹಡಗಿನ ಮುಖಾಂತರ ನಡೆಯುತ್ತೆ, ವಿಮಾನದ ಮುಖಾಂತರ ನಡೆಯುತ್ತೆ, ಲಾರಿಗಳ ಮುಖಾಂತರ ನಡೆಯುತ್ತೆ. ಇದು ಬರೀ 40%. ಹೀಗಾಗಿ
ನನ್ನ ಎರಡನೇ ಪ್ರಶ್ನೆ ಏನು ಕೇಳಿದೆ ಅಂದ್ರೆ, ನಿಮ್ಮ ದಾಖಲೆ ಪ್ರಕಾರ ಸರಕು ಸಾಗಾಣಿಕೆಯಲ್ಲಿ 60% ಸಾಗಾಣಿಕೆ ಅನ್ಆರ್ಗನೈಸ್ಡ್ ಸೆಕ್ಟರ್ನಲ್ಲಿ ಇದೆ. ಅಂದ್ರೆ ಪದಾರ್ಥಗಳನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪ್ರಾಣಿಗಳ ಮುಖಾಂತರ ಸಾಗಿಸ್ತಾ ಇದ್ದೀರಿ. 40% ಆರ್ಗನೈಸ್ಡ್ ಸೆಕ್ಟರ್ನಿಂದ ನಡೀತಾ ಇದೆ. ಹೀಗಾಗಿ ನೀವು ನನಗೆ ಈ ವಿಷಯ ತಿಳಿಸಿ, ಏನಂದ್ರೆ ಇವತ್ತೇನು ಈ 60% ವಸ್ತುಗಳು ಎತ್ತಿನ ಗಾಡಿ ಮುಖಾಂತರ ಏನ್ ಸಾಗಾಣಿಕೆ ಆಗ್ತಾ ಇದೆ, ಬೇರೆ ಪ್ರಾಣಿಗಳ ಮುಖಾಂತರ, ನಾವು ಈ ಸಾಗಾಣಿಕೆಯನ್ನ ಪೂರ್ತಿ ವಿಮಾನವನ್ನು ಉಪಯೋಗಿಸಿ ಮಾಡಿದ್ರೆ, ಎಲ್ಲವನ್ನೂ ರೈಲಿನಲ್ಲಿ ಸಾಗಾಣಿಕೆ ಮಾಡಿದ್ರೆ, ಎಲ್ಲವನ್ನೂ ಲಾರಿನಲ್ಲಿ ಸಾಗಾಣಿಕೆ ಮಾಡಿದ್ರೆ ಏನಾಗತ್ತೆ ಅಂತ ಕೇಳಿದೆ. ಆಗ ಏನ್ ಹೇಳಿದ್ರು ಅಂದ್ರೆ, ರಾಜೀವ್ ಭಾಯ್, ನೀವು ಹೇಳಿದಾಗ ಏನಾದ್ರೂ ಮಾಡಿದ್ದೆ ಆದ್ರೆ ಭಾರತದ ಪೆಟ್ರೋಲ್ ಮತ್ತೆ ಡೀಸೆಲ್ ಖರ್ಚು ಸುಮಾರು 70,000 ಕೋಟಿ ರೂಪಾಯಿಗಳಷ್ಟಾಗತ್ತೆ. ಹೀಗಾಗಿ ನಾವೇನಾದ್ರೂ ನಮ್ಮ ಸಾಮಾನುಗಳನ್ನ ಪೆಟ್ರೋಲ್ ಮತ್ತೆ ಡೀಸೆಲ್ ಬಳಸ್ಕೊಂಡು ಮಾಡಿದ್ದೆ ಆದ್ರೆ, ವಿಮಾನದಲ್ಲಿ ಹಾಕೊಂಡು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತಗೊಂಡು ಹೋದ್ರೆ, ಇದಕ್ಕೆ ನೀವೇನ್ ಹೇಳ್ತೀರಿ? ನಾವು ಪ್ರತಿ ವರ್ಷ 70,000 ಕೋಟಿಗಳನ್ನ ಖರ್ಚು ಮಾಡ್ಬೇಕಾಗತ್ತೆ ಅಂತೀರಾ? ಆಗ ನಾನು ಏನ್ ಹೇಳಿದೆ ಅಂದ್ರೆ, ನೋಡಿ, ನಿಮ್ಮ ಪ್ರಶ್ನೆಗೆ ನೀವೇ ಉತ್ತರ ಕೊಟ್ರಿ ಅಂತ ಹೇಳಿದೆ. ಅದಕ್ಕೆ ಅವರು, ನನಗೆ ಏನು ತೋಚ್ತಾ ಇಲ್ವಲ್ಲ, ಏನು ಗೊತ್ತಾಗ್ತಾ ಇಲ್ವಲ್ಲ ಅಂದ್ರು. ಅವರು ಒಬ್ಬ ಅಧಿಕಾರಿ ಅಂದ್ರೆ ಬುದ್ಧಿ ಮಾತ್ರ ಹೇಗಿರತ್ತೆ ಹೇಳಿ. ಆಗ ನೇರವಾಗಿ ನಾನೇನು ಹೇಳಿದೆ ಅಂದ್ರೆ, ಏನು ಈಗ 60% ಸಾಗಾಣಿಕೆ ಎತ್ತಿನ ಗಾಡಿ ಮುಖಾಂತರ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಮಾಡ್ತಾ ಇದ್ದೀವಿ, ಇದನ್ನೇ ನಾವು 100%ಗೆ ತಲುಪಿಸಿದ್ರೆ ಆವಾಗ ಏನಾಗತ್ತೆ? ಅದಕ್ಕೆ ಅಧಿಕಾರಿ ಏನ್ ಹೇಳಿದ್ರು ಗೊತ್ತಾ? ಈ ರೀತಿ ಮಾಡಿದ್ದೇ ಆದ್ರೆ ಪ್ರತಿ ವರ್ಷ ಭಾರತ ಸರ್ಕಾರಕ್ಕೆ 14ರಿಂದ 15,000 ಕೋಟಿ ರೂಪಾಯಿ ಉಳಿತಾಯ ಆಗತ್ತೆ. ಅದಕ್ಕೆ ನಾನು ಹೇಳಿದೆ, 14ರಿಂದ 15,000 ಉಳಿಸೋದೇ ಆದ್ರೆ ಈ ತೈಲದ ಮುಖಾಂತರ ನಮ್ಮ ಹಣದ ಕೊರತೆ ಏನಿದೆ, ಅದಕ್ಕೆ ಅವರು ದಾಖಲೆಗಳನ್ನು ನೋಡಿ, ಅದು ಸುಮಾರು 14,000 ಕೋಟಿ ಅಂತ ಹೇಳಿದ್ರು. ನೋಡಿ, ನಿಮ್ಮ ತೈಲದ ಹಣದ ಕೊರತೆ ಏನಿದೆ, ಇದನ್ನ ನಮ್ಮ ದೇಶದ ಪಶುಗಳನ್ನು ಉಪಯೋಗಿಸ್ಕೊಂಡು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪದಾರ್ಥಗಳನ್ನ ಸಾಗಿಸಿದ್ದೇ ಆದ್ರೆ ಎಲ್ಲ ಸರಿ ಹೋಗತ್ತೆ ಅಂದೆ. ಆವಾಗ ನಮ್ಮ ದೇಶದಲ್ಲಿ ತೈಲದ ಹಣದ ಕೊರತೆ ಇರೋದೇ ಇಲ್ಲ ಅಂದ್ರೆ 0 ಆಗತ್ತೆ. ಆಗ ವಿಷಯ ಅವ್ರ ತಲೆಗೆ ಹೋಯ್ತು. ಹೀಗಾಗಿ ನನ್ನನ್ನು ಅವರು ಇನ್ನೊಂದು ಪ್ರಶ್ನೆ ಕೇಳಿದ್ರು, ರಾಜೀವ್ ಭಾಯ್, ಈ ಸಾಮಾನುಗಳನ್ನೆಲ್ಲ ನಾವು ಎತ್ತಿನ ಗಾಡಿ ಉಪಯೋಗಿಸ್ಕೊಂಡು ಸಾಗಿಸ್ತೀವಿ ಅಂದ್ರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ಲಿಕ್ಕೆ ತಿಂಗಳುಗಳೇ ಹಿಡಿಬಹುದು. ಅದಕ್ಕೆ ನಾನು ಹೇಳಿದೆ, ಅದಕ್ಕೂ ಕೂಡ ಉತ್ತರ ಇದೆ. ನಾವು ನಮ್ಮ ಎತ್ತಿನ ಗಾಡಿಯ ಚಕ್ರಗಳಿಗೆ ಬೇರಿಂಗ್ ಅನ್ನ ಹಾಕಿದ್ದೇ ಆದ್ರೆ ಆವಾಗ ಏನಾಗತ್ತೆ ಅಂದ್ರೆ, ಅದೇ ಎತ್ತು ಏನು 1ರಿಂದ 2 ಕ್ವಿಂಟಾಲ್ ಪದಾರ್ಥ ಸಾಗಿಸ್ತಾ ಇದೆ, ಅದೇ ಗಾಡಿಯ ಚಕ್ರದಲ್ಲಿ ಬೇರಿಂಗ್ ಏನಾದ್ರೂ ಹಾಕಿದ್ದೇ ಆದ್ರೆ ಆವಾಗ ಅದೇ ಎತ್ತು 2 ಪಟ್ಟು ಜಾಸ್ತಿ ಸಾಮಾನನ್ನ ಸಾಗಿಸುತ್ತೆ. ಬರೀ 2 ಪಟ್ಟು ಜಾಸ್ತಿ ಸಾಮಾನು ಮಾತ್ರ ಸಾಗಿಸೋದಿಲ್ಲ, ಜೊತೆಗೆ ಬೇಗ ಪದಾರ್ಥಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತಲುಪೋದಕ್ಕೆ ಸಾಧ್ಯ ಕೂಡ ಆಗತ್ತೆ. ಆವಾಗ ನಿಮ್ಮ ಪ್ರಶ್ನೆಗೆ ಉತ್ತರ ಕೂಡ ಸಿಕ್ಕದ ಹಾಗಾಗತ್ತೆ ಅಂದ. ಹೀಗಾಗಿ ನೀವು ಈ 2 ಚಿಕ್ಕ ಕೆಲಸಗಳನ್ನು ಮಾಡಿದ್ರೆ ಸಾಕು. ಮೊದಲನೇ ಕೆಲಸ, ಭಾರತದಲ್ಲಿ ಏನು ಪಶು ಸಂಪತ್ತಿದೆ, ಭಾರತದ ಪಶುಗಳ ಶಕ್ತಿ ಏನಿದೆ, ಅದನ್ನು ಉಪಯೋಗಿಸ್ಕೊಂಡು ಪದಾರ್ಥಗಳನ್ನು ಒಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿಗೆ ಸಾಗಿಸಿ. ಎರಡನೇ ಕೆಲಸ, ಎತ್ತಿನ ಗಾಡಿಯ ಚಕ್ರಕ್ಕೆ ಅಗತ್ಯ ಇರೋ ಬಾಲ್ ಬೇರಿಂಗ್ ಹಾಕಿ. ಆಗ ಅವರು ನನಗೆ ಒಂದು ಪ್ರಶ್ನೆ ಕೇಳಿದ್ರು, ರಾಜೀವ್ ಭಾಯ್, ಈ ಕೆಲಸ ಯಾರು ಮಾಡ್ತಾರೆ ಅಂದ್ರು. ಅದಕ್ಕೆ ನಾನು ಹೇಳಿದೆ, ನೀವೇ ಮಾಡಬೇಕು, ಇನ್ಯಾರು ಮಾಡ್ತಾರೆ ಇದನ್ನ? ಅಧಿಕಾರಿಗಳು ನೀವು, ನಾನೇನ್ ಮಾಡ್ಲಿಕ್ಕೆ ಸಾಧ್ಯ? ಅದಕ್ಕೆ ಏನ್ ಹೇಳಿದ್ರು ಅಂದ್ರೆ, ನೀವು ಹೇಳೋದೇನೋ ತುಂಬಾ ಅದ್ಭುತವಾಗಿದೆ, ಆದ್ರೆ ಇದನ್ನ ಮಾಡ್ಲಿಕ್ಕೆ ಯಾರೂ ತಯಾರಾಗೋದಿಲ್ಲ. ಯಾಕಂದ್ರೆ ಭಾರತದ ವಿಜ್ಞಾನಿಗಳು ಎತ್ತಿನ ಗಾಡಿಗೆ ಬಾಲ್ ಬೇರಿಂಗ್ ಹಾಕ್ಲಿಕ್ಕೆ ಶುರು ಮಾಡಿದ್ದೆ ಆದ್ರೆ ಅಮೆರಿಕಕ್ಕೆ ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ಯಾಕಂದ್ರೆ ಈ ವಿಜ್ಞಾನಿಗಳು ಅಮೆರಿಕಕ್ಕೆ ಹೋಗೋ ಅವಕಾಶ ಯಾವಾಗ ಸಿಗತ್ತೆ ಅಂದ್ರೆ, ಇವರು ಪೆಟ್ರೋಲ್ ಮತ್ತೆ ಡೀಸೆಲ್ ಅಂತ ವಸ್ತುಗಳ ಮೇಲೆ ಸಂಶೋಧನೆ ಮಾಡಿದ್ರೆ ಮಾತ್ರ ಸಾಧ್ಯ. ಅವರು ಎತ್ತಿನ ಗಾಡಿಗೆ ಬೇರಿಂಗ್ ಹಾಕಿದ್ರೆ ಹಳ್ಳಿಗೆ ಹೋಗಬೇಕಾಗತ್ತೆ, ಅಮೆರಿಕಕ್ಕಲ್ಲ. ಆದ್ರೆ ಇಲ್ಲಿ ವಿಜ್ಞಾನಿಗಳು ಅಮೆರಿಕಕ್ಕೆ ಓಡ್ ಹೋಗ್ಲಿಕ್ಕೆ ತಯಾರಾಗಿದ್ದಾರೆ, ಹಳ್ಳಿಗಳಿಗಲ್ಲ. ಇದೇ ನೋಡಿ ತಲೆ ತಿಂತಾ ಇರೋ ವಿಷಯ. ಅಂದ್ರೆ
ಭಾರತ ಸರ್ಕಾರ ತನ್ನ ತೈಲದ ಹಣದ ಕೊರತೆ ಏನಿದೆ ಇದನ್ನ ಸರಿ ಮಾಡಲಿಕ್ಕೆ ಭಾರತದಲ್ಲಿರೋ ಪಶು ಸಂಪತ್ತನ್ನು ಉಪಯೋಗಿಸ್ಕೊಂಡ್ರೆ ಅಷ್ಟೇ ಸಾಕು, ಇನ್ನೇನು ಬೇಕಾಗಿಲ್ಲ. ಇದನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದನ್ನೇ ನೀವು ಕೂಡ ತಿಳ್ಕೊಳ್ಳಿ. ಇದನ್ನು ನಾನು ಹೇಳ್ತಾ ಇಲ್ಲ, ಭಾರತ ಸರ್ಕಾರನೇ ಹೇಳ್ತಾ ಇದೆ. ಭಾರತದಲ್ಲಿ ಏನಿವತ್ತು ಪಶುಶಕ್ತಿ ಇದೆ ನಿಮಗೆ ಗೊತ್ತಿದೆ. ಇವತ್ತು ಜಾಸ್ತಿ ಪಶುಶಕ್ತಿ ನಮ್ಮ ಹತ್ರ ಇಲ್ಲ. ನಾನೇ ಹೇಳಿದ್ದೆ, 50 ವರ್ಷದಲ್ಲಿ 48 ಕೋಟಿ ಗೋವಂಶವನ್ನು ನಾವು ನಾಶ ಮಾಡಿದ್ದೀವಿ. ಬಹಳ ಕಷ್ಟದಿಂದ ಇವತ್ತಿನ ಪಶು ಸಂಪತ್ತನ್ನು ನೀವು ನೋಡಿದ್ದೇ ಆದ್ರೆ ಅದು 18ರಿಂದ 20 ಕೋಟಿಯಷ್ಟಿರಬಹುದು ಅಷ್ಟೇ. ಆದ್ರೆ ಏನು ಈ 18ರಿಂದ 20 ಕೋಟಿ ಪಶುಶಕ್ತಿ ಇದೆ, ಈ ಪಶುಶಕ್ತಿಗೆ ಪ್ರತಿ ವರ್ಷ 14,000 ಕೋಟಿಯನ್ನ ಭಾರತಕ್ಕೆ ಉಳಿತಾಯ ಮಾಡೋ ತಾಕತ್ತಿದೆ. ನೀವೇ ಯೋಚನೆ ಮಾಡಿ, ಎಂಥ ಬೃಹತ್ ಉಳಿತಾಯ ಅಲ್ವಾ? 14,000 ಕೋಟಿ ಏನು ಸಣ್ಣ ಪ್ರಮಾಣದ ಹಣನ? ಆ 14,000 ಕೋಟಿ ಹಣವನ್ನ ಬರೀ ಭಾರತದಲ್ಲಿರೋ ಪಶುಶಕ್ತಿಯಿಂದಾನೇ ಉಳಿತಾಯ ಮಾಡಬಹುದಾಗಿದೆ. ಅದಕ್ಕೋಸ್ಕರ ಈ ಗೋವಂಶದ ನಾಶ ಖಂಡಿತ ಆಗಬಾರದು ಅಂತ ಹೇಳೋದು. ಅದಕ್ಕೆ ಗೋವಂಶದ ವಿನಾಶ ಆಗಬಾರದು. ಭಾರತದಲ್ಲಿ ಹಸುಗಳೇನಿದಾವೆ ಅವು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಗೊಬ್ಬರವನ್ನ ತಯಾರು ಮಾಡ್ತವೆ. ಎತ್ತುಗಳೇನಿದಾವೆ ಅವು ಕೂಡ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಗೊಬ್ಬರನ ಉತ್ಪತ್ತಿ ಮಾಡ್ತವೆ. ಆವಾಗ ನಮಗೆ ವಿದೇಶದಿಂದ ರಾಸಾಯನಿಕ ಗೊಬ್ಬರಗಳನ್ನ ತರಿಸ್ಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ. ನಿಮಗೆ ಗೊತ್ತೇ ಇದೆ, ಈ ರಾಸಾಯನಿಕ ಗೊಬ್ಬರಗಳೇನಿದ್ದಾವೆ ಇದನ್ನ ನೀವು ಬೇರೆ ದೇಶದಿಂದ ತರಿಸ್ತಾ ಇರೋದು. ಬೇರೆ ದೇಶದಿಂದ ತಂದಂತಹ ರಾಸಾಯನಿಕ ಗೊಬ್ಬರ ನಿಮ್ಮ ದೇಹದಲ್ಲಿ ವಿಷವನ್ನ ನಿಧಾನವಾಗಿ ಸೇರಿಸ್ತಾ ಇದೆ. ನೀವು ಗೋಧಿ ಹಿಟ್ಟು ತಿಂತಾ ಇಲ್ಲ, ಅದ್ರ ಜೊತೆಲಿ ವಿಷ ಕೂಡ ತಿಂತಾ ಇದ್ದೀರಾ. ನೀವು ಕಡ್ಲೆ ಅಕ್ಕಿ ಮಾತ್ರ ತಿಂತಾ ಇಲ್ಲ, ಅದ್ರ ಜೊತೆನಲ್ಲಿ ವಿಷ ಕೂಡ ತಿಂತಾ ಇದ್ದೀರಿ. ಯಾಕಂದ್ರೆ ಅದಕ್ಕೆ ವಿದೇಶಿ ರಾಸಾಯನಿಕ ಗೊಬ್ಬರಗಳನ್ನ ಸೇರಿಸಿದ್ದೀವಿ. ರಾಸಾಯನಿಕ ಗೊಬ್ಬರ ಸೇರಿಸಿದ್ದೀವಿ. ಈ ರಾಸಾಯನಿಕ ಗೊಬ್ಬರ ಏನಿದೆ, ನಮ್ಮ ಹೊಲ ಗದ್ದೆಗಳಲ್ಲಿ ಏನು ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಾ ಇದ್ದೀವಿ, ಇದರಿಂದ ನಮ್ಮ ಹೊಲ ಗದ್ದೆಗಳಲ್ಲಿ ನೀರಿನ ಬಳಕೆ ಬಹಳ ಜಾಸ್ತಿ ಆಗಿದೆ. ನಾವು ಹಸುವಿನ ಗೊಬ್ಬರದಿಂದ ವ್ಯವಸಾಯ ಮಾಡಿದ್ದೇ ಆದ್ರೆ ನಮ್ಮ ದೇಶದ 5% ನೀರನ್ನ ನಾವು ಉಳಿಸಬಹುದು. ಅದೇ ವ್ಯವಸಾಯ ರಾಸಾಯನಿಕ ಗೊಬ್ಬರಗಳಿಂದ ಮಾಡಿದ್ದೇ ಆದ್ರೆ 5% ನೀರನ್ನ ನಾವು ನಮ್ಮ ದೇಶದಲ್ಲಿ ಜಾಸ್ತಿ ಉಪಯೋಗಿಸಿ ಭೂಮಿಯನ್ನ ಹಾಳು ಮಾಡ್ತಾ ಇದ್ದೀವಿ. ನಿಮಗೆಲ್ಲರಿಗೂ ಗೊತ್ತೇ ಇದೆ, ಈ ನೀರು ನಮಗೆ ದೇವರು ಕೊಟ್ಟಿರೋ ಒಂದು ಅಮೂಲ್ಯವಾದ ಸಂಪತ್ತು. ಇದನ್ನ ನಮ್ಮ ದೇಶದ ಯಾವ ಸರ್ಕಾರನೂ ಹುಟ್ಟುಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಪಂಚದಲ್ಲಿರೋ ಅರಬ್ ರೂಪಾಯಿಗಳನ್ನ ಹಾಕಿದ್ರೂ ಕೂಡ ಈ ನೀರನ್ನ ನಾವು ಉತ್ಪತ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ನಮಗೆ ದೇವರು ಕೊಟ್ಟಿರೋ ಅಂತಹ ಒಂದು ಅಮೂಲ್ಯವಾದ ಸಂಪತ್ತು. ಏನು ಈ ಭೂಮಿಯ ಒಳಗಡೆ ಇರೋ ನೀರು ಏನಿದೆ, ಇದು ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದ ಹಾಗೆ. ನಾವು ಮುಟ್ಟಾಳ್ರು, ಬುದ್ಧಿ ಇಲ್ಲದೆ ಇದ್ದವರು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ, ಬ್ಯಾಂಕ್ ಬ್ಯಾಲೆನ್ಸ್ ನಲ್ಲಿರೋ ದುಡ್ಡನ್ನ ತೆಗಿತಾನೇ ಇದ್ದೀವಿ. ಆದ್ರೆ ಅದನ್ನ ವಾಪಸ್ ಹಾಕ್ಲಿಕ್ಕೆ ನಾವು ಏನೂ ಕೂಡ ಪ್ರಯತ್ನ ಮಾಡ್ತಾ ಇಲ್ಲ. ಅದಕ್ಕೆ ಏನ್ ಹೇಳ್ತೀನಿ ಅಂದ್ರೆ, ಹಸುಗಳು ಉಳಿಬೇಕು, ಗೋವಂಶ ಉಳಿಬೇಕು. ಇದಾದ್ರೆ ನಮ್ಮ ದೇಶದಲ್ಲಿ ಬೇಕಾದಷ್ಟು ಅರಬ್ ಡಾಲರ್ಗಳಷ್ಟು ಗೊಬ್ಬರವನ್ನು ತಯಾರು ಮಾಡಬಹುದು. ನೀವೇ ಕೇಳ್ತೀರಾ ಇದು ಹೇಗೆ ಸಾಧ್ಯ ಅಂತ. ಒಂದು ಸಣ್ಣ ಸಲಹೆ ಇದೆ. ನಾವೆಲ್ಲರೂ ಹೆಚ್ಚಾಗಿ ಹಸುವಿನ ಹಾಲನ್ನು ಕುಡಿದಿದ್ದೇ ಆದ್ರೆ, ಯಾರು ಕಾಫಿ, ಟೀ, ಪೆಪ್ಸಿ, ಕೋಕೋ ಕೋಲಾ ಕುಡಿತಾರೆ ಅವರು ಈ ಕಾಫಿ, ಟೀ, ಪೆಪ್ಸಿ, ಕೋಕೋ ಕೋಲಾ ಕುಡಿಯೋದನ್ನ ಬಿಟ್ರೆ ಅಷ್ಟೇ ದುಡ್ಡಿನಲ್ಲಿ ಹಸುವಿನ ಹಾಲನ್ನ ಕುಡಿದ್ರೆ ಸುಮಾರು 7ರಿಂದ 8,000 ಕೋಟಿ ರೂಪಾಯಿಯಷ್ಟು ಹಸುವಿನ ಹಾಲಿನ ಮಾರಾಟ ಜಾಸ್ತಿ ಆಗತ್ತೆ. ಇದಿಷ್ಟು ಹಾಲನ್ನು ನಾವು ಜಾಸ್ತಿ ಕೊಡಬೇಕು ಅಂದ್ರೆ ನಾವು ಇನ್ನೂ ಸುಮಾರು 1.5ರಿಂದ 2 ಕೋಟಿ ಹಸುಗಳನ್ನ ಸಾಕಬೇಕಾಗತ್ತೆ. ಏನು ಈ 1.5-2 ಕೋಟಿ ಹಸುಗಳನ್ನ ಹೆಚ್ಚಾಗಿ ಈ ದೇಶದಲ್ಲಿ ಸಾಕಿದ್ದೇ ಆದ್ರೆ ಪ್ರತಿ ವರ್ಷ ಏನು ಈ 1.5ರಿಂದ 2 ಕೋಟಿ ಹಸುಗಳಿಂದ ಇನ್ನೂ 10% ಗೋವಂಶದ ವೃದ್ಧಿ ಆಗತ್ತೆ. ಆವಾಗ ಭಾರತದಲ್ಲಿ 10-15 ವರ್ಷದಲ್ಲಿ ಕೋಟ್ಯಾಂತರ ಗೋವಂಶವನ್ನು ನಾವು ಉಳಿಸ್ಲಿಕ್ಕೆ ಖಂಡಿತ ಸಾಧ್ಯ ಇದೆ. ಅದಕ್ಕೋಸ್ಕರ ಈ ಗೋವಿನ ರಕ್ಷೆ ತುಂಬಾ ಅರ್ಜೆಂಟ್ ಆಗಿ ಆಗಬೇಕಾಗಿದೆ. ಕೊನೆಯಲ್ಲಿ ಇನ್ನೊಂದು ಮಾತು, ಗೋರಕ್ಷೆ ಯಾಕೆ ಮಾಡಬೇಕಾಗಿದೆ ಅಂದ್ರೆ, ಈ ಹಸು ಏನಿದೆ ಇದು ಭಾರತೀಯ ಸಂಸ್ಕೃತಿಯ ಪ್ರಾಣ ಇದ್ದ ಹಾಗೆ. ಇದರಲ್ಲಿ 33 ಕೋಟಿ ದೇವರುಗಳು ವಾಸವಾಗಿದ್ದಾರೆ. ನಾವೆಲ್ಲ ಸೇರಿ ಒಂದು ಸಣ್ಣ ಕೆಲಸವನ್ನ ಖಂಡಿತ ಮಾಡಬಹುದಾಗಿದೆ. ನೀವು ನಿಮ್ಮ ಮನೆಯಲ್ಲಿ ಪ್ರತಿಜ್ಞೆ ಮಾಡಿ, ಹೆಚ್ಚಾಗಿ ಹಸುವಿನ ಹಾಲನ್ನ ಕುಡಿತೀನಿ, ಹಸುವಿನ ತುಪ್ಪವನ್ನು ತಿಂತೀನಿ, ಹಸುವಿನ ಬೆಣ್ಣೆಯನ್ನು ಉಪಯೋಗಿಸ್ತೀನಿ, ಹಸುವಿನ ಹಾಲನ್ನ ಮಾರ್ತೀನಿ, ಮಾರೋನಿಗೆ ಸಹಾಯ ಮಾಡ್ತೀನಿ, ಹಸುವಿನ ಹಾಲಿನಿಂದ ತಯಾರಾದ ಪದಾರ್ಥಗಳನ್ನು ಉಪಯೋಗಿಸ್ತೀನಿ. ಇದನ್ನೆಲ್ಲ ಮಾಡಿದ್ದೇ ಆದ್ರೆ ಅದೇ
ರೀತಿಯಲ್ಲಿ ಗೋವಂಶದ ವೃದ್ಧಿ ಖಂಡಿತವಾಗ್ಲೂ ಆಗತ್ತೆ. ನಾನು ನಿಮಗೆ ಹೇಳಬೇಕು ಅಂದ್ಕೊಂಡಿದ್ದು ಇಷ್ಟೇ. ಇದಕ್ಕಾಗಿ ನಾನು ನಿಮ್ಗೆಲ್ಲರಿಗೂ ತುಂಬ ಆಭಾರಿಯಾಗಿದ್ದೇನೆ. ನಿಮ್ಮೆಲ್ಲರಿಗೂ ಕೃತಜ್ಞತೆಯನ್ನು ಹೇಳಿ ನನ್ನ ಈ ಒಂದು ಉಪನ್ಯಾಸವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ವಂದೇ ಮಾತರಂ.